ದುಷ್ಟಗಳು ದೂರ ಇದೆ, ದುಷ್ಟಗಳು ದೂರ ಇರುವುದು ಭಾಷೆವಾಗ ಅಯಂ ಶ್ಲೋಕ ಅನ್ಯಥಾ ವ್ಯಾಖ್ಯಾತ ಕೈಶ್ಚಿತ್. ಈ ಶ್ಲೋಕವು ಮತ್ತೊಂದು ರೀತಿಯಾಗಿ ಮಾಡಲ್ಪಟ್ಟಿದೆ ಬೇರೆಯವರಿಂದ ಅಂತ ಶಬ್ದಾರ್ಥ. ಬೇರೆಯವರು ಈ ಶ್ಲೋಕಕ್ಕೆ ಬೇರೆ ಅರ್ಥ ಮಾಡಿದ್ದಾರೆ. ನಾವು ಕರ್ಮಣ್ಯ ಕರ್ಮ ಪಶಿ ನಾವು ಏನ್ ಅರ್ಥ ಮಾಡಿದೀವೋ ನಮ್ಮ ಅರ್ಥಕ್ಕಿಂತ ಬೇರೆಯಾದ ಇನ್ನೊಂದು ಅರ್ಥವನ್ನ ಕೆಲವರು ಅಂದ್ರೆ ಅವ್ರು ವೃತ್ತಿಕಾರರು ಅಂತ ಅವ್ರು ಬೇರೆ ಅರ್ಥ ಮಾಡಿದ್ದಾರೆ. ಏನ್ ಅರ್ಥ ಮಾಡಿದ್ದಾರೆ ಅದ್ ಯಾಕೆ ತಪ್ಪು ಎರಡು ತೋರಿಸ್ತಾರೆ. ಅವ್ರು ಅರ್ಥ ಮಾಡಿದ್ದು ಏನು ಹೇಳ್ತಾರೆ ಮುಂಚೆ. ಅದೇನಂತಾರೆ ಕಸಂ ಹೇಗೆ ಅರ್ಥ ಮಾಡಿದ್ದಾರೆ. ನಿತ್ಯಾನಾಂಕಿತ ಕರ್ಮಣ ಈಶ್ವರಾರ್ಥೆ ಅನುಷ್ಠೀಯಮಾನಾನಾಂ ಫಲಾಭಾವಾತ್ ಅಕರ್ಮಾಣಿ ತಾನಿ ಉಚ್ಯಂತೆ ಗೌಣ್ಯಾವರ್ತ್ಯ. ಇಲ್ಲಿ ಅಕರ್ಮ ಯಾವ್ದನ್ನ ಹೇಳ್ತಾ ಇದೆ ಅಂತ. ಅಕರ್ಮ ಅಂದ್ರೆ ಕೆಲಸ ಮಾಡದೇ ಇರೋದು, ಕೆಲಸ ಮಾಡುದು ಅದಕ್ಕೆ ಫಲ ಇಲ್ಲ ಅಂತ ತಿಳ್ಕೊಳ್ಳೋದ ಅಂತ. ಕ್ರಿಯೆಯನ್ನು ಮಾಡದೇ ಇರೋದೇ ಅಕರ್ಮ ಅಂತ ಭಾಷಿಕಾರದ್ದು. ಇವ್ರು ಹಾಗಲ್ಲ, ಕರ್ಮ ಮಾಡಿದ್ರು ಅದಕ್ಕೆ ಫಲವಿಲ್ಲ ಅಂತ ಆದ್ರೆ ಅದು ಅಕರ್ಮವೇ. ಹಸು ಆಗಿದ್ರು, ಹಸು ಇದ್ರು ಹಾಲು ಕೊಡದೆ ಹೋದ್ರೆ ಅದು ಹಸುವೇ ಅಲ್ಲ ಅಂತ ಹಾಗೆ. ಕರ್ಮಗಳು ಇದೆಯಲ್ಲ, ನಿತ್ಯ ಕರ್ಮನ ಕಡ್ಡಾಯವಾಗಿ ಮಾಡ್ಲೇಬೇಕಾಗಿರೋ ಕರ್ಮ ನಿತ್ಯ ಕರ್ಮ. ಯಾವುದೋ ಸಂಧ್ಯಾ ವಂದನೆ, ದೇವ್ರ ಪೂಜೆ, ಅಗ್ನಿಹೋತ್ರ ಇತ್ಯಾದಿ ಪ್ರತಿನಿತ್ಯ ಮಾಡ್ಲೇಬೇಕು ಅಂತ ಹೇಳಿದ ಕರ್ಮ ನಿತ್ಯ ಕರ್ಮ. ಕಾಮ್ಯ ಕರ್ಮ ಬೇರೆ. ಕರ್ಮದ 4 ತರಹ. ಕಾಮ್ಯ ಕರ್ಮ ಒಂದನ್ನು ಬಯಸಿ ಮಾಡುವುದು ಕಾಮ್ಯ ಕರ್ಮ. ಪ್ರತಿಸಿದ್ಧ ಕರ್ಮ ಯಾವ್ದನ್ನ ಮಾಡಬಾರ್ದು ಅಂತ ಹೇಳಿದ್ರು ಅದು ಪ್ರತಿಸಿದ್ಧ ಕರ್ಮ. ನೈಮಿತ್ತಿಕ ಕರ್ಮ ಅಂದ್ರೆ ಒಂದು ನಿಮಿತ್ತ ಗ್ರಹಣ ಇಟ್ಕೊಂಡು, ಸಂಕ್ರಾಂತಿ ಇಟ್ಕೊಂಡು, ಬೇರೆ ಬೇರೆ ನಿಮಿತ್ತ ಇಟ್ಕೊಂಡ್ಬರೋ ಶ್ರಾದ್ದ, ಅದು ನೈಮಿತ್ತಿಕ ಕರ್ಮ. ನಿಮಿತ್ತ ಇಟ್ಕೊಂಡ್ ಬರುತ್ತೆ. ನಿಮಿತ್ತ ಇಟ್ಕೊಂಡ್ ಬರೋದಲ್ಲ ನೈಮಿತ್ತಿಕ ಕರ್ಮ. ಬೈಕೆ ಇಟ್ಕೊಂಡ್ ಬರೋದು ಕಾಮ್ಯ ಕರ್ಮ. ಮಾಡಬಾರ್ದು ಅಂತ ಹೇಳಿದ್ರೆ ಮಾಡೋದು ಪ್ರಸಿದ್ಧ ಕರ್ಮ. ಅವಶ್ಯ ಅದನ್ನು ಪ್ರತಿನಿತ್ಯ ಮಾಡ್ಬೇಕು ಅಂತ ಹೇಳಿ ನಿತ್ಯ ಕರ್ಮ. ಈಗ 4 ಕರ್ಮ, 4 ತರಹ ನಿತ್ಯ ಕರ್ಮ ಇದೆ. ನಿತ್ಯ ಕರ್ಮ ಇದೆಯಲ್ಲ, ಪ್ರತಿನಿತ್ಯ ಮಾಡ್ಲೇಬೇಕು ಅಂತ ಹೇಳಿ ಕರ್ಮ. ಅದನ್ನು ಈಶ್ವರಾರ್ಥ, ಈಶ್ವರನಿಗೋಸ್ಕರವಾಗಿದ್ರೆ ಪರಮೇಶ್ವರ ಪ್ರೀತನಾಗ್ಲಿ ಸುಪ್ರೀತನಾಗ್ಲಿ ಅನ್ನೋ ಅಷ್ಟೇ ಪ್ರಯೋಜನ, ಇನ್ನೇನೂ ಇಲ್ಲ. ಅವನು ಗೊತ್ತು ಮಾಡ್ಕೊಟ್ಟಿದ್ದಾನೆ, ಅವನು ಸ್ವಾಮಿ, ಅವನು ಕರ್ಮ. ವೇದವೂ ಅವಂದೇ, ಮಂತ್ರವೂ ಅವಂದೇ, ಕರ್ಮ ಪದಾರ್ಥವೆಲ್ಲ ಅವಂದೇ, ಎಲ್ಲವೂ ಅವಂದೇ. ಆದ್ಮೇಲೆ ನಂದು ಅಂದ್ಕೊಳಕ್ಕೆ ಏನಿದೆ? ಆದ್ರಿಂದ ಇದು ಈಶ್ವರನಿಗೋಸ್ಕರ ಇರುವ ಕರ್ಮ ಎಂಬುದಾಗಿ ಅನುಷ್ಠಾನ ಮಾಡುತ್ತಿದ್ದರೆ ಆ ಕರ್ಮಗಳಿಗೆ ಫಲವೇ ಇಲ್ಲ. ಫಲ ಇಲ್ಲ ಅಂದ್ರೆ ಐಹಿಕ ಆಮುಷ್ಟಿಕ ಫಲ ಇಲ್ಲ. ಏನು ಫಲ ಇಲ್ಲ ಅಲ್ಲ, ಚಿತ್ತಶುದ್ಧಿ ಫಲ ಆಗುತ್ತೆ. ಅದನ್ನ ಸದ್ಯಕ್ಕೆ ಅದನ್ನ ಪೆಂಡಿಂಗ್ ಇಟ್ಟಿದ್ದಾರೆ. ಈ ಪ್ರಕಾರ ಫಲ ಅಂದ್ರೆ ಐಹಿಕವಾಗಿ ಮಕ್ಕಳು, ದುಡ್ಡು, ಐಶ್ವರ್ಯ, ಅಧಿಕಾರ, ಆರೋಗ್ಯ ಇತ್ಯಾದಿ ಫಲ. ಸ್ವರ್ಗ, ಲೋಕಾಂತರ, ಅದೃಷ್ಟ ಫಲ. ಈ ಎರಡು ಅದಕ್ಕಿಲ್ಲ. ಈಶ್ವರಾತ್ಮ ಬುದ್ಧಿನ ಮಾಡುತ್ತಿರುವ ಕರ್ಮಕ್ಕೆ ಈ 2 ಪ್ರಕಾರವಾದ ಫಲವೂ ಇಲ್ಲವಾದ್ದರಿಂದ ಅದು ಅಕರ್ಮಗಳು ಅನ್ನಿಸ್ಕೊಂಡಿದೆ. ಅದು ಕರ್ಮವೇ ಅಲ್ಲ. ತಾನಿಂದ ಅಂಥ ಕರ್ಮಗಳನ್ನ ಅಕರ್ಮ ಎಂಬುದಾಗಿ ಗೌಣಾರ್ಥದಲ್ಲಿ. ಯಾಕೆ ಗೌಣ ಅಂದ್ರೆ ಪ್ರತ್ಯಕ್ಷ ಕರ್ಮ ಕಾಣ್ತಾ ಇದೆ, ಅದು ಅದನ್ನ ಅಕರ್ಮ ಅಂತಂದ್ರೆ ಅದು ಗೌಣ ಆಗುತ್ತೆ. ಗೌಣ ಅಂದ್ರೇನು? ಗುಣದಿಂದ ಆದದ್ ಗೌಣ. ಗುಣ ಏನೋ ಫಲವಿಲ್ಲ ಅಂತ ತಿಳ್ಕೊಳ್ಳೋದು ಅನ್ನೋದ್ರಿಂದ ಅದು ಹೇಗೆ ಬೀಜ ಇದೆಯಲ್ಲಪ್ಪ, ಬೀಜನ ಹುರಿದು ಬಿಟ್ರೆ ಅದು ಬೀಜವೇ ಅಲ್ಲ. ಅದು ಬೀಜ ಕಾಣ್ತಾ ಇದೆಯಲ್ಲ ಅಂದ್ರೆ ಬೀಜ ಕಾಣ್ತಾ ಇದೆ, ಅದು ಮೊಳಕೆ ಬರಲ್ಲ. ಯಾವ ಒಂದು ಬೀಜದಲ್ಲಿ ಮೊಳಕೆ ಬರೋದಿಲ್ವೋ ಅದನ್ನ ಬೀಜ ಅಲ್ಲ ಅನ್ನೋದು ಗೌಣಾರ್ಥದಲ್ಲಿ. ಯಾಕೆಂದ್ರೆ ಕಣ್ಣಿಗೆ ಕಾಣ್ತಾ ಇರೋದು ಬೀಜ ಅಂತ, ಆದ್ರೆ ಬೀಜದ ಕೆಲಸ ಅದ್ರಲ್ಲಿ ಆಗೋಲ್ಲ. ಈಗ ಕಣ್ಣಿಗೆ ಕಾಣ್ತಾ ಇರೋದು ಕರ್ಮ ಅಂತ, ಅದು ಕರ್ಮದ ಫಲ ಅದಕ್ಕಿಲ್ಲ. ಅದನ್ನೇನು ಅನ್ಬೇಕು? ಆ ಕರ್ಮವನ್ನ ಅಕರ್ಮ ಅಂತ ಅನ್ಬೇಕು. ಇದು ಗೌಣ. ಗೌಣ ಅಂದ್ರೆ ಸೆಕೆಂಡರಿ, ಮೈನ್ ಅಲ್ಲ, ಮುಖ್ಯಾರ್ಥ ಅಲ್ಲ ಅಂತ. ಗೌಣ್ಯಾವೃತ್ಯ ಗೌಣಾರ್ಥದಲ್ಲಿ ಹೇಳ್ತಾ ಇರೋದು. ತೇಷಾಂಚ ಅಕರಣಂ ಅಕರ್ಮ. ಅದನ್ನ ಮಾಡದೇ ಇರೋದು ಇದೆಯಲ್ಲ ಅದು ಅಕರ್ಮ. ದೇಶಾಂಚ ಅಕರಣಂ ಕರ್ಮ ಆಗ್ಬೇಕು ಇದು ಅಲ್ಲ. ತಚ್ಚ ಪ್ರತ್ಯಯ ಫಲತ್ವ ಕರ್ಮ ಉಚ್ಯತೆ ಗೌಣ್ಯಾವೃತ್ಯ.
ಆ ಮಾಡದೇ ಇರೋ ಅಕರ್ಮ ಇದೆಯಲ್ಲ ಅವುಗಳಿಗೆ ಪ್ರತ್ಯವಾಯ ಅಂತ ಒಂದು ಫಲ ಆಗುತ್ತೆ. ಪ್ರತ್ಯವಾಯ ಅಂದ್ರೆ ದೋಷ, ಪಾಪ ಅಂತ ಅರ್ಥ. ನಿತ್ಯಕರ್ಮ ಮಾಡದೆ ಹೋದ್ರೆ ದೋಷಿ ಆಗ್ತಾನೆ. ಅದರಿಂದ ಅದು ಕರ್ಮ. ಮಾಡದೇ ಇರೋ ಅಕರ್ಮ ಇದೆಯಲ್ಲ ಕೆಟ್ಟ ಫಲ ಕೊಡುತ್ತದೆ. ಆದ್ರಿಂದ ಅದು ಕರ್ಮ. ಯಾವುದೋ ಮಾಡದೇ ಇರೋದೇನೋ ಅಕರ್ಮ, ಅದನ್ನು ಕರ್ಮ ಅನ್ಬೇಕು ಅಂತೆ. ಮಾಡದೇ ಇರೋದು ಒಂದು ಅಕರ್ಮ ಅಂತಾನೆ, ಅದನ್ನು ಇವ್ರು ಹೇಳಿದ್ರೆ ಕರ್ಮ ಅನ್ಕೋಬೇಕು. ಅದನ್ನ ಯಾಕೆ ಕರ್ಮ ಅನ್ಕೋಬೇಕು? ಕೆಟ್ಟ ಫಲ ಕೊಡತ್ತೆ ಅಂತ. ನಿತ್ಯ ಕರ್ಮನ ಈಶ್ವರ ಬುದ್ಧಿಯಿಂದ ಮಾಡಿದ್ರೆ ಅದು ಕರ್ಮ ಅಂತ ಕಂಡ್ರು ಅದನ್ನ ಅಕರ್ಮ ಅನ್ಕೋಬೇಕು. ಯಾಕೆಂದ್ರೆ ಅದಕ್ಕೆ ಫಲವಿಲ್ಲವಾದ್ರಿಂದ ಹೀಗೆ ಅರ್ಥ ಮಾಡಿದ್ದಾರೆ ವೃತ್ತಿಕಾರರು. ತತ್ ನಿತ್ಯ ಕರ್ಮಣಿ ಅಕರ್ಮಯ ಪಶ್ಯೇ ಫಲಾಭಾವ. ತತ್ತಂತ ಈ ರೀತಿ ಇರುವಾಗ ಆ ವಿಷಯದಲ್ಲಿ ನಿತ್ಯ ಕರ್ಮದಲ್ಲಿ, ಅಗ್ನಿಹೋತ್ರ ನಿತ್ಯ ಕರ್ಮದಲ್ಲಿ ಇದನ್ನ ಇದು ಕರ್ಮವಲ್ಲ, ಬರೀ ಆಕ್ಷನ್, ಬರೀ ಚೇಷ್ಟೆ, ಇಲ್ಲಿ ಏನು ಬೀಜ ಇಲ್ಲ, ಇದರಲ್ಲಿ ಫಲವಿಲ್ಲವಾದ್ರಿಂದ ಇದನ್ನು ಅಕರ್ಮ ಎಂಬುದಾಗಿ ಅವನು ಕಂಡುಕೊಳ್ಳುತ್ತಾನೋ ಅಂತ ಅದಕ್ಕೆ ಅರ್ಥ. ಕರ್ಮದಲ್ಲಿ ಅಕರ್ಮ ಕಂಡುಕೊಳ್ಳೋದು ಅಂದ್ರೆ ನಿತ್ಯಾಗ್ನಿಹೋತ್ರ ಮುಂತಾದ ನಿತ್ಯ ಕರ್ಮಗಳಲ್ಲಿ ಫಲವಿಲ್ಲ ಎಂಬುದಾಗಿ ವಿಶ್ವಾಪ್ರಬುದ್ಧಿನ ಮಾಡುತ್ತಿದ್ದರೆ ಅದನ್ನು ಅಕರ್ಮ ಎಂಬುದಾಗಿ ತಿಳಿಯಬೇಕು. ಹೇಗೆ ಇದಕ್ಕೆ ದೃಷ್ಟಾಂತ? ಯಥಾ ಧೇನುರಪಿ ಗೌಹು ಅಗೌಹು ಇತ್ಯುಚ್ಯತೆ ಕ್ಷೀರಾಖ್ಯಂ ಫಲಂ ನ ಪ್ರಯಚ್ಛತಿ ಇತಿ ತದ್ವತ್. ಅದು ಹಸುವಾಗಿದ್ದರೂ ಅದು ಫಲ, ಹಾಲು ಎಂಬ ಫಲವನ್ನು ಕೊಡದೆ ಹೋದ್ರೆ ಇದಂತ ಹಸು, ಇದು ಹಸುವೇ ಅಲ್ಲ, ಹಸುವೇ ಅಲ್ಲ ಹಸುವಲ್ವನಾ? ಹಾಲೆಂಬ ಹೆಸರಿನ ಫಲವನ್ನ ಕೊಡದೇ ಇದ್ದ ಕಾಲದಲ್ಲಿ ಹಸುವನ್ನು ಹಸುವಲ್ಲ ಅಂತ ಹೇಗೆ ಹೇಳ್ತಾರ? ಮನುಷ್ಯನೇ ಅಲ್ಲ. ಅದ್ ಹೇಳಿ ಬೇಗ ಅರ್ಥ ಆಗುತ್ತೆ. ಮನುಷ್ಯನಾದವನು ಯಾವ ರೀತಿ ನಡ್ಕೋಬೇಕು ಹಾಗೆ ನಡ್ಕೊಳ್ದೆ ಹೋದ ಏನಂತಾರೆ? ಮನುಷ್ಯನಲ್ಲ, ಮನುಷ್ಯನನ್ನ ಮನುಷ್ಯನಲ್ಲ ಗೌಣದಿಂದ ಹೇಗೆ ಹೇಳ್ತಾರೋ ಹಾಗೆ ಕರ್ಮವಾಗಿ ಕಂಡರೂ ಫಲ ಕೊಡದೆ ಹೋದ್ರೆ ಅದು ಅಕರ್ಮ ಅನ್ಕೋಬೇಕಂತೆ ಅವ ಪ್ರಕಾರ. ಹಾಗೆ ನಿತ್ಯಕರ್ಮವನ್ನು ಮಾಡದೆ ಹೋದ್ರೆ, ನಿತ್ಯಕರ್ಮವನ್ನೇ ಮಾಡ್ತಿಲ್ಲ ಅಂತ ಆದ್ರೆ ದೋಷ ಬರುತ್ತಲ್ಲ, ಅದನ್ನ ಕರ್ಮ ಅನ್ಸ್ಕೋಬೇಕಂತೆ. ಕರ್ಮ ಅದು ಮಹಾಪ್ರಾಣ. ಕೈಕ ಮುರಿದು ಹಾಕ್ಬಿಡುತ್ತೆ. ಸಂಜಾವನೆ ಮಾಡಿ ಹೋದ್ರೆ ಬಚ್ಚ ಹೋಗ್ಬಿಟ್ಟು ಜಾಗ ಬಿದ್ದು ಬಿಡ್ತೀಯಾ, ಅಯ್ಯೋ ಕಾಲು ಮುರಿದು ಹೋಗ್ತು. ಯಾಕೆ ಸಂಜಾವನೆ ಮಾಡ್ತಿಲ್ಲ? ಇನ್ನೂ ಮಾಡ್ತಿಲ್ಲ. ಸಂಜೆ ಮಾಡ್ದೇನೆ ಫಲ ಪಾಪದಿಂದ ಪಾಪ ಫಲ ಇದ್ದಿಲ್ಲ. ಮಾಡ್ದೇವ್ರನ್ನು ಬಿಡೋಲ್ಲ, ಮಾಡ್ದೇವ್ರನ್ನು ಬಿಡಲ್ಲ, ಮಾಡೋದ್ರೂ ಬಿಡಲ್ಲ. ಬಿಡೋದಕ್ಕೆ ಪಾಪಕರ್ಮವೇ ಕಾರಣ. ನೀನ್ ಸಂಜಾವನೆ ಮಾಡೋದು ಮಾಡ್ದೇವ್ರದ್ದು ಕಾರಣ ಅಲ್ಲ. ನಾವು ಗೋಣ ಹೇಳ್ತೀವಿ ಅಷ್ಟೇ. ಇವಾಗ ಜನ್ಮ ಅಂತ ಮಾಡಿದ್ರೆ ಪಾಪಕರ್ಮವೇ ಕಾಲು ಮುರಿಸುತ್ತೆ ಹೊರತು ಈಗ ಮಾಡದೇ ಇರೋದ್ರಿಂದ ಪಾಪ ಬರಲ್ಲ. ಇವ್ರು ಏನೋ ಕಲ್ಪನೆ ಮಾಡಿದ್ದಾರೆ ಮಾಡದೇ ಇರೋದ್ರಿಂದ ಪಾಪ ಬರುತ್ತೆ. ಮಾಡದೇ ಇರೋದು ಪಾಪ ಬಂದ್ಬಿಟ್ರೆ ಎಷ್ಟೋ ಇದೆ ಮಾಡದೇ ಇರೋದು ಎಲ್ಲ ಪಾಪ ಬರ್ಬೇಕು ಅಷ್ಟಕ್ಕೋ. ಅದು ತಪ್ಪದು. ಮಾಡದೇ ಇರೋದು ಅಭಾವ, ಅಭಾವದಿಂದ ಭಾವೋತ್ಪತ್ತಿ ಆಗೋಲ್ಲ. ವಿಧಿ ಮಾಡಿದ್ರು ಅಷ್ಟೇ. ನೀವ್ ವಿಧಿ ಮಾಡ್ತಾ ಅದ್ ನನ್ ಪ್ರಮಾಣ ಒಪ್ಕೊಂಡಾಗ ನೀನ್ ಅದು ವಿಧಿ. ನೀನ್ ಅದ್ ಪ್ರಮಾಣ ಗುರುದಲ್ಲಿ ಇದ್ದು ಗುರುದಿಂದ ಕಲ್ತ್ಕೋಬೇಕು, ಅದನ್ನ ಇದ್ದಾಗ ಮಾಡ್ಬೇಕು ಅಂತ. ನಾ ಗುರು ಹತ್ರ ಹೋಗಲ್ಲ, ಗುರುದ ಕಲಿಬೇಕಾಗಿಲ್ಲ ಎಂತ ಮಾಡ್ಬೇಕು ನಾವು? ಹೌದು, ಮಾಡ್ಬೇಕು ಯಾರು ಅಂದ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೆ ಹೊರತು ಯಾರಿಗೂ ಹೇಳ್ತಾನೆ ಇಲ್ಲ. ಯಾರಿಗೆ ಶ್ರದ್ಧೆ ಆಸಕ್ತಿ ಇದಿದೆಯೋ ಅವ್ರಿಗೆ ಹೇಳ್ತಾ ಇರೋ ವಾಕ್ಯವೇ ಹೊರತು ಪ್ರಮಾಣ ಎಲ್ರಿಗೂ ಹೇಳ್ತಾನೆ ಅನಿಸುತ್ತೆ. ಯಾರಿಗೆ ನಂಬಿಕೆ ಇಲ್ವೋ, ಶ್ರದ್ಧೆ ಇಲ್ವೋ, ಭಾವನೆ ಇಲ್ವೋ ಅವ್ರಿಗೆ ಹೇಳ್ತಾರೆ. ಜ್ಞಾಪಕವೇ ಹೊರತು ಶಾಸ್ತ್ರ ಕಾರಕ ಅಲ್ಲ. ಅದ ಅದನ್ನೇ ಮಾಡದೇ ಬರಲ್ಲ ಅಂತ ಪಾಪ. ಮಾಡದೆ ಪಾಪ ಬರಲ್ಲಪ್ಪ. ಬೈತಾರೆ ಇನ್ಯಾವ್ಬೇಕಂದ್ರೆ ಅದು ಬರೋ ಲಾಭ ಕಳ್ಕೊಳ್ತೀಯ ಬೈತಾರೆ ಅಷ್ಟೇ. ಮಾಡಿದ ಏನೋ ಲಾಭ ಬರ್ತಿತ್ತಲ್ಲ ಅದನ್ನ ಕಳ್ಕೊಂಡಿದ್ಯಾ ಅಂತ ಬೈತಿದ್ದಾರೆ. ಇವಾಗ ಓದ್ಕೋದೇ ಬೈತಾರಪ್ಪ ಪರೀಕ್ಷೆ ಮೇಲೆ. ಓದ್ಕೋದೇ ಏನೋ ಇದಾಗುತ್ತನ, ಓದ್ಕೊಂಡ್ರೆ ರ್ಯಾಂಕ್ ಬರ್ತಿದ್ಯಲ್ಲ ಅದು ಕಳ್ಕೊಳ್ತೀಯ ಅಂತ ಬೈತಾರೆ. ಅದಕ್ಕೆ ಓದ್ಕೋದಿಂದ ಯಾಕೆ ಬೈಬೇಕು? ಅದ್ ಹಂಗೆ ಪೆಂಡಿಂಗ್ ಅದು ಸಪ್ರೆಸ್ ಆಗುತ್ತೆ. ಇವಾಗ ವೀರ್ಯವಚ್ಚಲ ನಿತ್ಯಕ್ರಮ ಮಾಡಿದ್ರೆ ಇದು ಜೋರಾಗಿ ಮುಂದ್ಕೊಂಡ್ಬಿಡುತ್ತೆ, ಅದನ್ನ ತುಳಿದು ಬಿಡುತ್ತೆ. ಹಾಗಾಗಿ ಪಾಪಕರ್ಮ ಫಲ ಕೊಡೋಕ್ಕೆ ಅವಕಾಶ ಆಗಲ್ಲ. ಹಾಗೆ ಮಮ್ಮಪಾತ ಸಮಸ್ತ ದುರಿತ ಅದು ಕ್ಷಯ ಅಂದ್ರೆ ಕ್ಷಯ ನಾಶ ಅಲ್ಲ,
ವಾಕ್ಯನ ಅದರ ಕಾಂಡಿರೋ ಹಾಗೆ ಪ್ರಾಯಶ್ಚಿತ್ತ ಕ್ಷಯವಾಗತ್ತೆ ಹೊರತು ನಿತ್ಯ ಕರ್ಮಕ್ಕೆ ಪಾಪಲ ಕ್ಷಯವಾಗಲ್ಲ. ಗೊತ್ತಿಲ್ಲದೆ ಪ್ರಾಯಶ್ಚಿತ್ತ ಕರ್ಮ ಮಾಡ್ಕೊಂಡು ಬರಲ್ಲ. ಗೊತ್ತಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಬರೋದು. ಆದ್ರಿಂದ ಧೇನುರಪಿ ಧೇನುಗೂ ಗೋವುಗೂ ವ್ಯತ್ಯಾಸ ಇದೆ ಗೊತ್ತಾ? ಏನಿಲ್ಲ ಅವಚಾಗುವು ಧೇನು ಇತ್ತೀಚಿದೆ. ಕೇವಲ ಗೋವು ಬರೀ ಹಸುವಾದ ಗೋವುದು, ಕರು ಇದೆ ಧೇನು. ಧೇಟ್ ಪಾನೆ ಧಯತಿ ಧೇನು. ಅಕಾರಣ ಕಿಂ ನಿಷ್ಕಾರಣ ಶಾಸ್ತ್ರಬಾರ್ದು ಅಂತ ಕಾರಣ ಇದ್ದು ತಿನ್ಬೋದು ಅಂತ ಆಯ್ತು. ಧೇನು ಆಗಿದ್ರು ಹಸು ಕರು ಇರುವಂತಹ ಹಸು ಆಗಿದ್ರು ಕೂಡ ಹಾಲು ಎಂಬ ಫಲವನ್ನು ಕೊಡದೆ ಹೋದರೆ ಅದನ್ನು ಅಗೌಹು ಎಂಬುದಾಗಿ ಹೇಳುತ್ತಾರೋ, ಅದೇ ರೀತಿ ನಿತ್ಯ ಕರ್ಮಗಳಿಗೆ ಫಲವಿಲ್ಲದೆ ಹೋದ್ರೆ ಅದನ್ನು ಕರ್ಮವಲ್ಲ ಎಂಬುದಾಗಿ ಹೇಳುತ್ತಾರೆ. ತಥಾ ನಿತ್ಯಾಕರಣೇತೋ ಅಕರ್ಮಣಿ ಚ ಕರ್ಮ ಯಃ ಪಶ್ಯೇತ್ ನರಕಾದಿಪತ್ವಾಯ ಫಲಂ ಪ್ರಯಚ್ಛತೀತಿ. ಅದೇ ರೀತಿ ತಥಾ ಹಾಗೆಯೇ ನಿತ್ಯ ಕರ್ಮವನ್ನು ಮಾಡದೆ ಹೋದರೆ ಅದು ಅಕರ್ಮ. ಅದರಲ್ಲಿ ಕರ್ಮವನ್ನು ಕಾಣೋದು ಅಂದ್ರೆ ನರಕವೇ ಮುಂತಾದ ದೋಷವನ್ನು ತಂದುಕೊಡುತ್ತೆ. ನರಕವನ್ನು ಅಥವಾ ಅಧೋಜನ್ಯವನ್ನು ಅಥವಾ ದುಃಖ ಕಷ್ಟವನ್ನು ತಂದುಕೊಡುತ್ತೆ ಅನ್ನೋ ಕಾರಣದಿಂದ ಅದನ್ನ ಏನನ್ಬೇಕು? ಕರ್ಮ ಅನ್ಬೇಕು. ನಿತ್ಯ ಕರ್ಮವನ್ನು ಮಾಡದಿರೋದು ಕರ್ಮ ಅನ್ಬೇಕಂತೆ, ನಿತ್ಯ ಕರ್ಮವನ್ನು ಮಾಡೋದನ್ನ ಅಕರ್ಮ ಅನ್ಬೇಕಂತೆ. ಹೊಡೆದಿದ್ದನ್ನು ಹೊಡೆದಿಲ್ಲ ಅನ್ಬೇಕಂತೆ, ಹೊಡೆದಿದ್ದನ್ನು ಹೊಡೆದ ಅನ್ಬೇಕಂತೆ. ನಿಜ ಕಪಾಲ ಹೊಡೆದಿನ ಹೊಡೆದಿಲ್ಲ ಅನ್ಬೇಕು. ನೀನು ಹೊಡೆದ ಯಾಕೆ ಹೊಡಿತಾ ಇಲ್ಲ? ಗುರು ಹೊಡಿತಾನೆ ಇದ್ದಾರೆ ಅಂತ ಅನ್ಬೇಕಂತೆ ಹೊಡಿತಾ ಇದ್ದಾಗ. ಏನೋ ಇಂತಹ ಪ್ರತ್ಯವಾಯ ಫಲವನ್ನು ತಂದುಕೊಡತ್ತೆ ಯಾವುದು? ನಿತ್ಯ ಕರ್ಮವನ್ನು ಮಾಡದೇ ಇರೋದು ಅನ್ನೋದು. ಆದ್ರಿಂದ ಅದನ್ನ ಕರ್ಮ ಎಂಬುದಾಗಿ ತಿಳಿಯಬೇಕು. ಮಾಡದೇ ಇರೋದನ್ನ ಮಾಡಿದರೆ ಏನು ಫಲವಿಲ್ಲವಾದ್ರಿಂದ ನೋಡೋಷ್ಟೇ, ಏನೂ ಇಲ್ಲ ಅಂಥದ್ದು ಮಾಡಿದ್ರೆ ಅದನ್ನ ಅಕರ್ಮ ಅನ್ಕೋಬೇಕಂತೆ. ಈ ರೀತಿ ಅವ್ರು ಅಂತಾರೆ. ಇದ್ರ ಮೇಲೆ ವಿಮರ್ಶೆ ಮಾಡ್ತಾರೆ ಶಂಕರಾಚಾರ್ಯರು. ನೈತದ್ಯುಕ್ತಂ ವ್ಯಾಖ್ಯಾನಂ, ಏತದ್ ವ್ಯಾಖ್ಯಾನ ನಯುಕ್ತಂ ಅಂತ. ಈ ವ್ಯಾಖ್ಯಾನ ಸರಿಯಲ್ಲ. ವ್ಯಾಖ್ಯಾನ ಅಂದ್ರೇನು? ವಿವರಣೆ, ಎಕ್ಸ್ಪ್ಲನೇಷನ್, ಅವರ ವಿವರಣೆ, ಅವರ ಅರ್ಥ ಕೊಟ್ಟಿರೋದು ಸರಿಯಲ್ಲ. ಏವಂ ಜ್ಞಾನ ದಶಭಾನ್ ಮೋಕ್ಷ ಆಗುತ್ತೆ. ಮೊದಲೇ ಪಾಯಿಂಟ್ ನಂಬರ್ 1. ಮೊದಲೇ ಪಾಯಿಂಟ್ ಏನು? ಈ ರೀತಿ ತಗೊಂಡ್ರೆ ಅಶುಭದಿಂದ ಮೋಕ್ಷವಾಗತ್ತಾ? ಭಗವಂತ ಏನಂದ್ರೆ ಯಜ್ಞಾತ್ವ ಕರ್ಮ ಅಂತ ತಿಳ್ಕೊಂಡ್ರೆ ಅಶುಭದಿಂದ ಮೋಕ್ಷ ಮುಕ್ತ ಆಗ್ತೀಯ. ಅಶುಭ ಅಂದ್ರೆ ಯಾವುದು? ಸಂಸಾರ ಮುಕ್ತ ಆಗ್ತಾನೆ. ಹೀಗೆ ತಿಳ್ಕೊಂಡ್ರೆ ಭಗವಂತ ತಿಳ್ಕೊಂಡ್ರೆ ಮುಕ್ತ ಆಗ್ತಾನೆ ಹೇಳ್ತಾನೆ. ಈ ರೀತಿ ತಿಳಿದ್ರೆ ಅಶುಭದಿಂದ ಮೋಕ್ಷ ಹೊಂತೀಯ ಅಂತ ಹೇಳಿ ಈ ರೀತಿ ಭಗವಂತನ ವಾಕ್ಯ ಇದೆಯಲ್ಲ, ಆ ವಾಕ್ಯಕ್ಕೆ ಬಾಧೆ ಇದೆ, ಪೀಡೆ, ತೊಂದರೆ ಆಗುತ್ತೆ. ಭಗವಂತ ತಿಳ್ಕೊಳ್ಳೋದ್ರಿಂದ ಮೋಕ್ಷ ಆಗುತ್ತೆ ಅಂತ ಹೇಳ್ತಾರೆ. ನೀವು ಆ ರೀತಿ ತಿಳ್ಕೊಂಡ್ರೆ ನಿತ್ಯ ಕರ್ಮಕ್ಕೆ ಫಲ ಇಲ್ಲ, ನಿತ್ಯ ಕರ್ಮ ಮಾಡದೆ ಹೋದ್ರೆ ಅನಿಷ್ಟ ಫಲ ಆಗುತ್ತೆ ಅಂತ ತಿಳ್ಕೊಂಡ್ರೆ ಮೋಕ್ಷ ಆಗುತ್ತೋ? ನೀವು ಒಪ್ಕೊಳ್ಳೋದನ್ನ. ನೀವು ಯಾರ ವೃತ್ತಿಕಾರರು ಕೂಡ ಹೀಗೆ ತಿಳ್ಕೊಂಡ್ರೆ ಮೋಕ್ಷ ಆಗುತ್ತೆ ಅವು ಒಮ್ಮಲ್ಲ. ಅದು ಫಲ ಇಲ್ಲ ತಿಳ್ಕೊಂಡ್ರೆ ಆಯ್ತು ಮಗ. ಹೌದು. ಈ ರೀತಿ ತಿಳ್ಕೊಂಡ್ರೆ ಅಶುಭದಿಂದ ಮೋಕ್ಷವಾಗೋದು ಅನ್ನೋದು ಇದೆಯಲ್ಲ, ಅದು ಭಗವಂತ ಈ ರೀತಿ ಹೇಳ್ತಾ ಇರೋದು ಬಾಧೆ. ಭಗವಂತ ಈ ರೀತಿ ಹೇಳಿದ್ದು ಆ ಬೀಳೆ ಆಗತ್ತೆ, ತೊಂದರೆ ಆಗತ್ತೆ. ಕಥಂ ಹೇಗೆ? ನಿತ್ಯಾನಾಂ ಅನುಷ್ಠಾನಾತ್ ಅಶುಭಾತ್ ಸ್ಯಾನ್ನಾಮ ಮೋಕ್ಷಣಂ ನತು ತೇಷಾಂ ಫಲಾಭಾವ ಜ್ಞಾನಾತ್. ಅಕಸ್ಮಾತ್ ನೀವು ಹೇಳಂಗೆ ನಿತ್ಯ ಕರ್ಮನ ಅನುಷ್ಠಾನ ಮಾಡಿದ್ರೆ ಅಶುಭದಿಂದ ಬಿಡುಗಡೆ ಆದ್ರೂ ಆದೀತು. ಯಾಕಂದ್ರೆ ಅನುಷ್ಠಾನ ಒಂದು ಫಲ ಬೇಕಲ್ಲ. ನಿತ್ಯ ಕರ್ಮವನ್ನ ಶ್ರದ್ಧೆಯಿಂದ ಅನುಷ್ಠಾನ ಮಾಡಿದ್ರೆ ಏನೋ ಒಂದು ಕೆಟ್ಟದಾಗಿರ್ತಕ್ಕಂಥ ಫಲದಿಂದ ಬಿಡುಗಡೆ ಆಗುತ್ತೆ ಅಂತಂದ್ರೂ ಓಕೆ, ಒಪ್ಪಿಡ್ಬೋದು.
ಆದರೆ ಅವುಗಳಿಗೆ ಫಲವಿಲ್ಲ ತಿಳ್ಕೊಳ್ಳೋದ್ರಿಂದ ಜ್ಞಾನದಿಂದ ಎಂತ ಫಲ ಆಗುತ್ತೆ ಮಣ್ಣು ಫಲ ಆಗುತ್ತೆ ಜ್ಞಾನದಿಂದ ಆ ತಪ್ಪಿಳಿಕೆ ಇದ್ದರೆ ತಪ್ಪಿಳಿಕೆ ಮಾಡ್ಕೊಂಡು ಫಲ ಆಗುತ್ತೆ ಹೊರತು ಬರೀ ನಿತ್ಯ ಕರ್ಮಕ್ಕೆ ಫಲ ಇಲ್ಲ ಫಲ ಉಂಟು ತಿಳ್ಕೊಂಡ್ರೆ ಎಂಥದ್ದು ಆಗಲ್ಲ ಶ್ಯಾಮ್ನಾಮ ಮುಖ ಆದೀದು ನಿತ್ಯಕರ್ಮ ಅನುಷ್ಠಾನ ಮಾಡಿದ್ರೆ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ನಿತ್ಯಕರ್ಮಾದಿ ಅನುಷ್ಠಾನ ಮಾಡುತ್ತಿದ್ದರೆ ಕೆಟ್ಟದಾಗಿರ್ತಕ್ಕಂಥ ಅನೇಕ ಫಲಗಳನ್ನು ಬಿಡುಗಡೆ ಆಗತ್ತೆ ಅಂತಂದ್ರೂ ಅಂದ್ಬಿಡ್ಬೋದು. ಆದ್ರೆ ಅವುಗಳಿಗೆ ಫಲವಿಲ್ಲ ಎಂಬ ಜ್ಞಾನದಿಂದ ಏನಾಗಲ್ಲ, 1 ಪೈಸಾ ಸಿಗಲ್ಲ, ನನಗೆ ಏನ್ ಪ್ರಯೋಜನ ಆಗಲ್ಲ. ನಹಿ ನಿತ್ಯಾನಾಂ ಫಲಾಭಾವ ಜ್ಞಾನಂ ಅಶುಭ ಮುಕ್ತಿ ಫಲತ್ವೇನ ಚೋದಿತ ನಿತ್ಯಕರ್ಮ ಜ್ಞಾನ ಎಲ್ಲೂ ವೇದದಲ್ಲಿ ನಿತ್ಯ ಕರ್ಮಗಳಿಗೆ ಫಲವಿಲ್ಲ ಅನ್ನುವ ಜ್ಞಾನ ಅಶುಭದಿಂದ ಮುಕ್ತಿಗೆ ಕಾರಣ ಅದು ಆ ಜ್ಞಾನ ಅಂತ ಎಲ್ಲೂ ಹೇಳಿದಪ್ಪ. ನಿತ್ಯ ಕರ್ಮಗಳಿಗೆ ಫಲವಿಲ್ಲ, ನಿತ್ಯಕರ್ಮಾನುಷ್ಠಾನ ಮಾಡಿದ್ರೆ ಅದಕ್ಕೆ ಫಲವಿಲ್ಲ ಅಂತ ತಿಳ್ಕೊಂಡ್ರೆ ಆ ಜ್ಞಾನಕ್ಕೆ ಅಶುಭದಿಂದ ಮೋಕ್ಷ ಆಗೋದು ಫಲ ಆಗತ್ತೆ ಅಂತೆಲ್ಲ ಹೇಳಿದೆಯೋ. ಅಥವಾ ನಿತ್ಯಕರ್ಮ ಅನುಷ್ಠಾನ ಮಾಡೋ ಜ್ಞಾನಕ್ಕೆ ನಿತ್ಯಕರ್ಮ ಜ್ಞಾನ ನಿತ್ಯಕರ್ಮ ಮಾಡಿದರೆ ಇಂತಹ ಫಲ ಪ್ರಾಪ್ತಿ ಆಗುತ್ತೆ ಅಂತ ತಿಳ್ಕೊಂಡದಕ್ಕೆ ಫಲ ಆಗುತ್ತೋ, ತಿಳ್ಕೊಳ್ಳೋಕೆ ದೇವ ಪೂಜೆ ಮಾಡಿದ್ರೆ ಇಂತಹ ಫಲ ಆಗುತ್ತೆ ಅಂತ ತಿಳ್ಕೊಂಡ್ರೆ ಫಲ ಆಗುತ್ತೋ. ದೇವ ಪೂಜೆ ಮಾಡ್ಬೇಕು, ದೇವ ಪೂಜೆ ಮಾಡಿದ್ರೆ ಇಂತಹ ಫಲ ಆಗುತ್ತೆ ಅಂತ ತಿಳ್ಕೊಂಡ್ರೆ ಫಲ ಆಗುತ್ತನ. ಮತ್ತೆ ಕರ್ಮವಲ್ಲ ತಿಳ್ಕೊಂಡು ಮಾಡ್ಬೇಕೆ ಹೊರತು ಬರೀ ಜ್ಞಾನಕ್ಕೆ ಅಲ್ಲಿ ಫಲ ಇಲ್ಲ. ಎಲ್ಲಿ ತಪ್ಪು ತಿಳ್ಕೊಂಡಿದ್ದನ್ನ ಅನರ್ಥವಾಗಿದೆಯೋ ಅಲ್ಲಿ ಸಮ್ಯಕ್ ಜ್ಞಾನ ಫಲವೇ ಹೊರತು ತಪ್ಪಿಳಿಕೆ ಅಲ್ಲಿಲ್ಲ. ಅದಕ್ಕೆ ಜ್ಞಾನದಿಂದ ಫಲ ಆಗಲ್ಲ. ಅಂದ್ರೆ ಈ ರೀತಿ ಮಾಡ್ಬೇಕು ತಿಳ್ಕೊಳ್ಳೋ ಜ್ಞಾನಕ್ಕೆ ಅಂಗ ಅಷ್ಟೇ. ಶಾಲೆ ನೋಡು, ನಿತ್ಯಾನಾಂ ಅನುಷ್ಠಾನ ನಿತ್ಯಕರ್ಮ ಅನುಷ್ಠಾನ ಮಾಡೋದ್ರಿಂದ ಅದಾಯ್ತಲ್ವಾ. ನಹಿ ನಿತ್ಯಾನಾಂ ಫಲಾಭಾವ ಜ್ಞಾನ ನಿತ್ಯಕರ್ಮಗಳಿಗೆ ಫಲವಿಲ್ಲ ಎಂಬ ಜ್ಞಾನವು ಅಶುಭದಿಂದ ಮುಕ್ತಿಯಾಗುವುದಕ್ಕೆ ಫಲವಾಗಿದೆ ಎಂಬುದಾಗಿ ಶಾಸ್ತ್ರಗಳು ಎಲ್ಲೂ ಹೇಳಿಲ್ಲ. ನಿತ್ಯಕರ್ಮ ಜ್ಞಾನ ನಿತ್ಯಕರ್ಮವನ್ನು ಮಾಡಿದ್ರೆ ಇಂದಿಂದ ಫಲ ಪ್ರಾಪ್ತಿ ಆಗತ್ತೆ ಅಂತ ತಿಳ್ಕೊಂಡ್ರೆ ಅವ್ನು ಫಲ ಆಗತ್ತೆ ಅಂತ ಇಲ್ಲಿ ಶಾಸ್ತ್ರ ಹೇಳಿಲ್ಲ. ಭಗವತಿ ಬಗ್ಗೆ ಉತ್ತಮ ಭಗವಂತನು ಕೂಡ ಇಲ್ಲಿ ಏನು ಹೇಳಿಲ್ಲ. ಹಾಗೆ ತಿಳ್ಕೊಂಡು ನಿತ್ಯಕರ್ಮಗೆ ಫಲವಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಮೋಕ್ಷ ಆಗ್ಬಿಡ್ತಾನೋ ಅದೆಲ್ಲ ಹೇಳಿಲ್ಲ. ಏತೇನ ಅಕರ್ಮಣಿ ಕರ್ಮ ದರ್ಶನ ಪ್ರತ್ಯುಕ್ತಂ. ಅದು ಇದರಿಂದ ಕರ್ಮವನ್ನು ಮಾಡಿದ್ರೆ ನಿತ್ಯಕರ್ಮವನ್ನು ಮಾಡದೆ ಹೋದ್ರೆ ಅದಕ್ಕೆ ಪ್ರತ್ಯಯವಾಗತ್ತೆ ಅಂತ ತಿಳ್ಕೊಂಡ್ರೆ ಇಲ್ಲವಾ ಅದಕ್ಕೂ ಉತ್ಸಾಹ ಕೊಟ್ಟಂಗಾಯ್ತು. ಅಕರ್ಮ ಕರ್ಮ ದರ್ಶನ ಅನ್ನೋದು ನಿಮ್ ಪ್ರಕಾರ ಹೊಂದಲ್ಲ. ನಹಿ ಅಕರ್ಮಣಿ ಕರ್ಮ ಇತಿ ದರ್ಶನಂ ಕರ್ತವ್ಯತೆಯ ಹೆಚ್ಚೋದ್ಯತೆ ನಿತ್ಯಸ್ಯದು ಕರ್ಮ ಕರ್ತವ್ಯತಾ ಮಾತ್ರ. ಈ ಗೀತಾಶಾಸ್ತ್ರದಲ್ಲಿ ಅಕರ್ಮದನ್ನು ಕರ್ಮ ಅಂತ ಕಂಡ್ಕೋಬೇಕು ಎಲ್ಲೂ ವಿಧಿಸೇ ಇಲ್ಲ. ಇಡೀ ಗೀತೆಯಲ್ಲಿ ಅಕರ್ಮವನ್ನು ಕರ್ಮ ಅಂತ ತಿಳ್ಕೊಬೇಕಂಡ್ರೋ ಅಕರ್ಮವನ್ನು ಕರ್ಮ ಅಂತ ಗೊತ್ತು ಮಾಡ್ಕೊಳ್ರೋ ನೀವು ಅಂತ ಇಲ್ಲಿ ಈ ರೀತಿಯಾಗಿ ಅಕರ್ಮದ ವಿಷಯದಲ್ಲಿ ಅದು ಕರ್ಮವಾಗಿದೆ ಎಂಬ ದರ್ಶನವನ್ನ ಅದನ್ನ ಮಾಡ್ಕೋಬೇಕು ಅಂತ ಇಲ್ಲೆಲ್ಲೂ ವಿಧಿಸಿಲ್ಲ. ಮತ್ತೇನು ನಿತ್ಯ ಕರ್ಮವನ್ನು ಮಾಡ್ಬೇಕು ಅಂತ ಹೇಳಿದೆ. ಕರ್ಮಣ್ಯೇವಾಧಿಕಾರಸ್ಥೆ ಕುರು ಕರ್ಮೈವ ತಸ್ಮಾತ್ ಇತ್ಯಾದಿ ವಾಕ್ಯಗಳಲ್ಲಿ ನಿತ್ಯಕರ್ಮ ಮಾಡ್ಬೇಕು ಅಂತ ಹೇಳಿದ್ದಾನೆ. ಆದ್ರೆ ನಿತ್ಯಕರ್ಮ ಮಾಡೋದು ತಿಳ್ಕೋಬೇಕೋ, ನಿತ್ಯಕರ್ಮ ಮಾಡದೆ ಹೋದ್ರೆ ಇಂಥ ಫಲ ಆಗತ್ತೆ ತಿಳ್ಕೋಬೇಕೋ, ಅದರಿಂದ ಒಂದು ಫಲ ಆಗತ್ತೆ ಅಂತ ಎಲ್ಲೂ ಹೇಳಿದಪ್ಪ. ಮಾಡದೆ ಹೋದ್ರೆ ಇಂಥ ಫಲ ಆಗತ್ತೆ ಅಂತ ತಿಳ್ಕೊಂಡಿದ್ದು ಒಂದು ಫಲ ಆಗತ್ತಾ, ಮಾಡಿದ್ರೆ ಇಂಥ ಫಲ ಆಗತ್ತೆ ಅಂತ ತಿಳ್ಕೋದ್ರಿಂದ ಒಂದು ಫಲ ಆಗತ್ತಾ? ಅರ್ಥ ಇದೆಯಾ? ತಿಳ್ಕೋದ್ರಿಂದ ಫಲ ಆಗೋದು ಕರ್ಮಕಾಂಡಕ್ಕೂ ಉಪಾಸನಾ ಕಾಂಡಕ್ಕೂ ಇಲ್ಲವೇ ಇಲ್ಲ. 2 ಕಾಂಡಕ್ಕೂ ಜ್ಞಾನದಿಂದ ಫಲ ಇಲ್ಲ. ಆ ಎಲ್ಲಾ ಕಡೆಗೂ ಜ್ಞಾನ ಆ ಕ್ರಿಯೆ ಅಂಗ, ಉಪಾಸನೆ ಮಾಡೋಕೆ ಅಂಗ, ಕರ್ಮ ಮಾಡೋಕೆ ಅಂಗ. ಜ್ಞಾನ ಮಾಡಿದ್ರೆ ಏನು ಫಲ ಇಲ್ಲ. ಮೀಮಾಂಸಕರು ನೀರು ಅಂತಾನೆ ವೇದಾಧ್ಯಯನಕ್ಕೆ ಫಲ ಹೆಚ್ಚಿಲ್ಲ ಅಂತ ಹೇಳಿದ್ದಾರೆ. ಅವರು ಮೀಮಾಂಸಕರು ಅಗ್ನಿಹೋತ್ರ ಫಲ ವೇದ ಅಂತ ಮಾಡ್ಕೊಂಡಿದ್ದಾರೆ. ಅಲ್ಲ, ವೇದಾಧ್ಯಯನಿಗೆ ಅಗ್ನಿಹೋತ್ರ ಫಲವೇ ಹೋಗದೆ ಹೊರತು ಉದ್ದೇಶ ಹೊರತು ಅಕರಣ ಅಲ್ಲ ಅಕರಣ ನಿತ್ಯ ಪ್ರತಿಭಾಗ ಹೋಗಿ ವಿಜ್ಞಾನ ಆಯ್ತಾ ಆಗಿಲ್ಲ. ನಚ ಅಕರಣ ನಿತ್ಯವಸ್ಯ ಪ್ರತ್ಯವಾಯ ಹೋಗಿ ವಿಜ್ಞಾನ ನಿತ್ಯ ಕರ್ಮವನ್ನು ಮಾಡದೇ ಇರೋದ್ರಿಂದ ಪ್ರತ್ಯವಾಯವಾಗುತ್ತೆ ಅಂತ ತಿಳ್ಕೊಳ್ಳೋದ್ರಿಂದ
ಏನು ಫಲ ಆಗಲ್ಲ. ನಿತ್ಯಕರ್ಮ ಮಾಡದೆ ಹೋದ್ರೆ ಪ್ರತ್ಯಯ ಬರುತ್ತೆ ಅಂತ ತಿಳ್ಕೊಂಡ್ರೆ ಏನ್ ಫಲ ಆಗುತ್ತೆ? ಒಂದು ಬ್ರಹ್ಮಹತ್ಯ ಮಾಡಿದ್ರೆ ನರಕಕ್ಕೆ ಹೋಗ್ತೀಯಾ ಅಂತ ತಿಳ್ಕೊಂಡ್ರೆ ಫಲ ಆಗುತ್ತೆ. ಅಗ್ನಿಹೋತ್ರ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀಯಾ ಅಂತ ತಿಳ್ಕೊಂಡು ಹೋಗ್ತೀಯಾ? ಅರ್ಥ ಇದೆಯಾ? ಅಕರಣದಿಂದ ಪ್ರತ್ಯಯವಾಗುತ್ತೆ ಅಂತ ತಿಳ್ಕೊಳ್ಳೋದು ಏನು ಫಲ ಆಗಲ್ಲ. ನಾಪಿ ನಿತ್ಯಾಕರಣ ಜ್ಞೇಯತ್ವೇನ ಚೋದಿತಂ ಚೋದಿತಂ ನಾಪಿ ಕರ್ಮ ಅಕರ್ಮ ಇತಿ ಮಿಥ್ಯಾದರ್ಶನಾತ್ ಅಶುಭಾನ್ ಮೋಕ್ಷಣಂ ಬುದ್ಧಿಮತ್ವಂ ಯುಕ್ತತಾ ಕೃತ್ಯಕರ್ಮ ಕೃತ್ವಾದಿ ಫಲಂ ಉಪಪದ್ಯತೆ ಸ್ತುತಿರುವ. ಅಷ್ಟೇ ಅಲ್ಲ, ನಿತ್ಯ ಕರ್ಮವನ್ನು ಮಾಡದೇ ಇರೋದು ತಿಳ್ಕೊಬೇಕಂಡ್ರೋ ಅಂತ ಇಲ್ಲೆಲ್ಲೂ ಹೇಳಿಲ್ಲ. ಇಡೀ ಗೀತೆಯಲ್ಲಿ ನಿತ್ಯ ಕರ್ಮ ಮಾಡದೇ ಇರೋದು ಇದೆಯಲ್ಲ, ಅದನ್ನು ಕೂಡ ತಿಳ್ಕೊಬೇಕಂಡ್ರೋ ಅದೆಲ್ಲ ಹೇಳಪ್ಪ. ನಿತ್ಯ ಅಕರಣ ಜ್ಞೇಯತ್ವೇನ ನಚೋದಿತು, ನಿತ್ಯ ಕರ್ಮಗಳನ್ನು ಮಾಡದೇ ಇರೋದು ಅನ್ನೋದನ್ನು ತಿಳ್ಕೊಬೇಕು ಅನ್ನೋದನ್ನು ಇಲ್ಲಿ ಹೇಳಿಲ್ಲ. ಅಷ್ಟೇ ಅಲ್ಲ, ಕರ್ಮ ಅಕರ್ಮ ಅಂತ ತಿಳ್ಕೊಳ್ಳೋದು ತಪ್ಪಲಿಕ್ಕೆ ಆಗುತ್ತೆ. ಅಗ್ನಿಹೋತ್ರಾದಿ ಕರ್ಮ ಕಾಣ್ತಾ ಇರಬೇಕಾದ್ರೆ ಅಗ್ನಿಹೋತ್ರ ಕರ್ಮ ಅಲ್ಲ ಅಕರ್ಮ ಅಂತ ತಿಳ್ಕೊಂಡ್ರೆ ಅದು ಮಿಥ್ಯಾ ದರ್ಶನ ಆಗುತ್ತೆ. ಅದರಿಂದ ಅಶುಭದಿಂದ ಬಿಡುಗಡೆ ಹೊಂದೋದು ಅನ್ನೋದಾಗಲಿ, ಅವನನ್ನು ಬುದ್ಧಿಮಂತ ಅಂತ ಹೊಗಳೋದಾಗಲಿ, ಅವನು ಯುಕ್ತ ಯೋಗಿ ಎಲ್ಲಾ ಕರ್ಮ ಮಾಡದಿರೋದು ಆ ಫಲವಾಗಲಿ ಅದು ಯಾವುದು ಹೊಂದಲ್ಲ, ಆ ಸ್ತುತಿಯೂ ಹೊಂದಲ್ಲ. ಈಗ ಫುಟ್ಬಾಲ್ ಆಡ್ಬಿಡ್ತಾ ಇದ್ದಾರೆ ಭಾಷೆ, ತಲೆಗೆ ಎತ್ತಬಾರ್ದು. ಅರ್ಥ ಪ್ರಪಂಚದವರು ವೃತ್ತಿಕಾರರು ಭಕ್ತಿ ಪ್ರಪಂಚದವರು ಭಾರಿ ಈಡಾಡ್ತಾ ಇದ್ದಾರೆ. ಅದನ್ನು ಹೊಗಳಕ್ಕೂ ಈ ರೀತಿ ಹೇಳಲ್ಲ, ಅದನ್ನ ಯಾವ ಫಲವೂ ಆಗೋದಿಲ್ಲ. ಇಚ್ಛಾಜ್ಞಾನಮೇವ ಸಾಕ್ಷಾತ್ ಅಶುಭ ರೂಪಂ. ಅಶುಭ ರೂಪ ಅನ್ನೋದು ನೇರಾಗಿ ಮಿಥ್ಯಾಜ್ಞಾನೇ ಸಾಕ್ಷಾತ್ ಅಶುಭ ರೂಪ. ಮಿಥ್ಯಾಜ್ಞಾನ ಕೆಟ್ಟ ರೂಪ, ಕೆಟ್ಟದು. ಮಿಥ್ಯಾಜ್ಞಾನ ಎಲ್ಲೂ ಒಳ್ಳೇದಲ್ಲಪ್ಪ. ಅಗ್ನಿಹೋತ್ರಾದಿ ಕರ್ಮ ಅಕರ್ಮ ಅಂತಕೊಂಡ್ರೆ ಮಿಥ್ಯಾಜ್ಞಾನ ಆಗುತ್ತೆ, ಅದೇ ಅಶುಭ ಆಗುತ್ತೆ. ಅದನ್ನು ಇಂಥ ಇದಾಗ್ತದೆ ತಿಳ್ಕೊಳ್ಳೋದ್ರಿಂದ ಆಶಯಕಾಲ ಬಹಳ ನಿತ್ಯ ಕರ್ಮವನ್ನು ಮಾಡದೇ ಇರೋದ್ರಿಂದ ಫಲ ಆಗತ್ತೆ ಅಂತ ಮೊದಲೇ ಹೇಳ್ತಾರೆ. ನಮ್ಮ ಸಮಾಜದಲ್ಲಿ ಹೇಳ್ತಾರೆ, ಅಭಾವ ಬಾಬು ಹೇಳ್ಬಿಟ್ಟಿದ್ದಾರೆ. ಗೊತ್ತಾಗಿಲ್ಲ. ಆಚರಣೆ ಹಿತಂ ಕರ್ಮ ನಿಂದಿತಂಚ ಸಮಾಚರಂ ಪ್ರಸಕ್ತಶ್ಚೇಂದ್ರಿಯಾರ್ಥೇಷು ನರಃ ಪತನಮುಚ್ಯತಿ ಇತಿ ಶತರುನಾನುಪತ್ತಿ. ಇದು ಅನುಪತ್ತಿ ಇರ್ತಿ ನಾ ಅಕರ್ಮ ಅಂತ ತಿಳ್ಕೊಳ್ಳೋದು ಸಾಕ್ಷಾತ್ ಮಿಥ್ಯಾಜ್ಞಾನ. ಅದು ಮಿಥ್ಯಾಜ್ಞಾನವೇ ಸಾಕ್ಷಾತ್ ಆಗಿರುವಾಗ, ಅದು ಅಶುಭ ರೂಪವಾಗಿರುವಾಗ ಅದರಿಂದ ಇಂಥ ಫಲ ಆಗುತ್ತೆ. ನಿತ್ಯಕರ್ಮ ಫಲ ಇಲ್ಲ ಅಂತ ತಿಳ್ಕೊಳ್ಳೋದಿದೆಯಲ್ಲ, ನಿತ್ಯಕರ್ಮ ಅಗ್ನಿಹೋತ್ರ ಮಾಡ್ತಾ ಇದ್ರು, ಅಗ್ನಿಹೋತ್ರ ಅಲ್ಲ, ನಿತ್ಯಕರ್ಮ ಇದಲ್ಲ ಅಂದ್ರೆ ಅದು ಮಿಥ್ಯಾಜ್ಞಾನ, ಅದಕ್ಕೇನು ಫಲ ಆಗಲ್ಲ. ಕುತೋ ಅನ್ಯಸ್ಮಾತ್ ಅಶುಭ ಮೋಕ್ಷಣಂ. ಹೀಗಿರುವಾಗ ಅದೇ ಮಿಥ್ಯಾಜ್ಞಾನ ಆಗಿರುವಾಗ ಅದರಿಂದ ಮತ್ತೊಂದು ಶುಭದಿಂದ ಮುಕ್ತಿ ಆಗೋದು ಎಲ್ಲಿಂದ ಬರುತ್ತೆ? ಹೇಗಾಗುತ್ತೆ? ಸಾಧ್ಯವೇ ಇಲ್ಲ. ನಹಿ ತಮಸ್ತಮಸೋ ನಿವರ್ತಕಂ ಭವತಿ. ಕತ್ಲೆ ನೋಡ್ದಲ್ಲ, ಒಂದು ಗಡಿಗೆ ಒಳಗೆ ತುಂಬಾ ಕತ್ಲೆ ತುಂಬ್ಕೊಂಡ್ಬಂದು ಕತ್ಲೆ ಬಿಟ್ರೆ ಕತ್ಲೆ ಹೋಗ್ಬಿಡಲ್ಲ. ಕತ್ಲೆಗೆ ಗಡಿಗೆ ಒಳಗೆ ಒಂದ್ ಬಟ್ಟೆ ಕಟ್ಬಿಟ್ಟು ದಪ್ಪದ್ದು ಗಡಿಗೆ ಕತ್ಲೆ ಬಿಚ್ಚಿಬಿಟ್ರೆ ಆ ಕತ್ಲೆ ಹೋಗ್ಬಿಡುತ್ತ, ಡಾರ್ಕ್ ಆಗುತ್ತೆ, ಜಾಸ್ತಿ ಆಗುತ್ತಾ? ಯಾಕೆ? ಕತ್ಲೆ ಅಲ್ಲ, ಪೇಟಿಗಿನ್ನ ಬಿಟ್ರೆ ಡಾರ್ಕ್ ಆಗಲ್ವಾ? ವಸ್ತು ಬೇರೆ, ಯಾವ್ದು ಭಾವ? ವಸ್ತು ಅನ್ನೋದು ವಸ್ತು ನಿತ್ಯಕರ್ಮವನ್ನು ಮಾಡದೇ ಇರೋದೇ ಮಿಥ್ಯಾಜ್ಞಾನ. ಅದರಿಂದ ಆ ತಿಳುವಳಿಕೆಯಿಂದ ಇನ್ನೊಂದು ಹೋಗುತ್ತೆ ಅಂತ ಅರ್ಥ ಇಲ್ಲ ಅಂತ ಇದ್ದಾರೆ. ನಾನು ಕರ್ಮಣಿಯದ ಅಕರ್ಮ ದರ್ಶನಂ ಅಕರ್ಮಣಿವ ಕರ್ಮ ದರ್ಶನಂ ನದನ್ ಮಿಥ್ಯಾಜ್ಞಾನಂ ಕಿಂತರ್ಹಿ ಗೌಣಂ ಫಲ ಭಾವ ಅಭಾವ ನಿಮಿತ್ತ. ಸರ್, ಏನ್ ಮಿಥ್ಯಾಜ್ಞಾನ ಅಂತಿದ್ದೀರಾ? ನಿನ್ನೆ ಇಂಪೋಸ್ ಮಾಡ್ತಿದ್ದೀರಾ, ಆರೋಪ ಮಾಡ್ತೀರಾ. ಕರ್ಮದಲ್ಲಿ ಅಕರ್ಮವನ್ನು ಕಾಣೋದಾಗಲಿ ಅಕರ್ಮವನ್ನು ಕರ್ಮ ಕಾಣೋದ್ರೆ ಅದು ಮಿಥ್ಯಾಜ್ಞಾನ ಅಲ್ಲ ಕಣ್ರಿ. ಅಗ್ನಿಹೋತ್ರವನ್ನು ಮಾಡ್ತಿದ್ದೆ ಅದಕ್ಕೆ ಫಲ ಇಲ್ಲ ಅಂದ್ರೆ ಮಿಥ್ಯಾಜ್ಞಾನವ. ಅದು ಅಗ್ನಿಹೋತ್ರವನ್ನು ಮಾಡದೆ ಹೋದ್ರೆ ಅದಕ್ಕೆ ಪ್ರತ್ಯಯ ಫಲ ಬರುತ್ತೆ ಮಿಥ್ಯಾಜ್ಞಾನವ. ಅದು ಮಿಥ್ಯಾಜ್ಞಾನ ಅಲ್ಲ. ಮತ್ತೇನು? ಅದು ಗೌಣ. ಅಗ್ನಿಹೋತ್ರ ಮಾಡ್ತಿದ್ವು, ಅದು ಕರ್ಮವಲ್ಲ, ಅದು ಗೌಣ. ಹಾಗೆ ಅದು ಮಾಡದೆ ಹೋದ್ರೆ ಅದು ಪ್ರತ್ಯಯ ಬರುತ್ತೆ, ಅದು ಗೌಣ. ಆ ಫಲ ಭಾವ ಫಲ ಅಭಾವ, ಫಲವಿರೋದು ಫಲವಿರೋದು. ಮಾಡದೆ ಹೋದ್ರೆ ಪ್ರತ್ಯಯ ಫಲ ಬರುತ್ತೆ, ಮಾಡಿದ್ರೆ ಅದಕ್ಕೇನು ಫಲ ಇಲ್ಲ.
ಯಾಕೆ ಮಾಡಿದ್ರೆ ಫಲ ಇಲ್ಲ ಅಂತ ಹೇಳೋಣ ಇಲ್ಲ. ಅದೇ ವಾದ ವೃತ್ತಿಕರ್ಮ. ನಿತ್ಯಕರ್ಮವನ್ನು ಮಾಡಿದ್ರೆ ಅದು ಫಲ ಇಲ್ಲ. ಅಯ್ಯೋ ಔತಕರ್ಮ ಬರಲ್ಲ, ಔತಕರ್ಮ ಫಲ ಇಲ್ಲ ಅಂತ ವೃತ್ತಿಕಾರರಲ್ಲಿ ಇಷ್ಟೊತ್ತು ಏನ್ ಕೇಳ್ತೀಯ ಬಾಣಕ್ಕೆ ಮಾಡಿ ಹೋದ್ರೆ ಪ್ರತ್ಯಯ ಬರುತ್ತೆ, ಫಲ ಇಲ್ಲ. ಅರ್ಥ ಮಾಡಬೇಡ. ಅಂತ್ಯಕರ್ಮ ಮಾಡಿದ್ರೆ ಫಲ, ನಿತ್ಯಕರ್ಮ ಫಲ ಇಲ್ಲ. ಭಾರಿ ಕಷ್ಟ ಇದೆ ಅರ್ಥ ಏನ್ ನಾಗರಾಜ್. ಕರ್ಮ ಕರ್ಮ ವಿಜ್ಞಾನಾದಪಿ ಗೌಣಾತ್ ಫಲಸ್ಯ ಆಶ್ರವಣ ಅಶ್ರವಣಾತ್. ಕರ್ಮ ಕರ್ಮಗಳ ವಿಜ್ಞಾನ ಇದೆಯಲ್ಲ, ನಿತ್ಯಕರ್ಮವನ್ನು ಮಾಡ್ತಾ ಇದ್ರೆ ಅದು ಅಕರ್ಮ, ನಿತ್ಯಕರ್ಮ ಮಾಡದೆ ಹೋದ್ರೆ ಅದು ಕರ್ಮ. ಇದು ಗೌಣ ಅಂತಂದಿಲ್ಲ. ಆಜ್ಞಾದಿಂದ ಫಲ ಆಗುತ್ತೆ. ನೀ ಆಜ್ಞಾದಿಂದ ಫಲ ಆಗುತ್ತೆ ಭಗವಂತ ಹೇಳಿಲ್ಲ. ನಿತ್ಯಕರ್ಮವನ್ನು ಮಾಡದೆ ಹೋದ್ರೆ ಪ್ರತ್ಯಯ ಬರುತ್ತೆ ಅಂತ ತಿಳ್ಕೊಂಡ್ರೆ ಇಂಥ ಫಲ ಆಗತ್ತೆ. ನಿತ್ಯಕರ್ಮವನ್ನು ಮಾಡ್ತಾ ಇದ್ರೆ ಅದು ಕರ್ಮವಲ್ಲ ಅಂತ ತಿಳ್ಕೊಂಡ್ರೆ ಇಂಥ ಫಲ ಆಗುತ್ತೆ ಹೇಳಿದಾನೋ? ಯಾಕಂದ್ರೆ ಬೇರೆ ಮಾತಾಡ್ಬಿಡ್ತಾರೆ. ನಾನೇನ್ ಹೇಳಿದ ಅಲ್ಲ, ಆ ವಾಕ್ಯಕ್ಕೆ ಆ ವಾಕ್ಯಕ್ಕೆ ಏನ್ ಅರ್ಥ ಹೇಳಿದೆ ನಾನು? ಏನ್ ಹೇಳಿದೆ? ಕರ್ಮ ಕರ್ಮಗಳ ವಿಜ್ಞಾನ ತಿಳ್ಕೊಳ್ಳೋದ್ರಿಂದ ಗೌಣದ ಫಲವು ಕೇಳಿ ಬಂದಿದೆ. ಗೌಣದ ಫಲವು ಏನಿದೆ? ನಾನು ಹೇಳಿ ಕೇಳಿಸ್ಕೊಂಡೆ ಮಾತಾಡ್ಬಿಡ್ತೀನಿ. ಆಯ್ತು, ನೀನು ವಟ 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 ಮಾತಾಡ್ತಿದ್ದೀನಿ ನೀನು ಬಾಟ ಮಧ್ಯದಲ್ಲಿ. ಕರ್ಮ ಕರ್ಮಗಳ ವಿಜ್ಞಾನ ಇದೆಯಲ್ಲ, ನಿತ್ಯ ಕರ್ಮಗಳನ್ನ ಮಾಡಿದರೆ ಅದಕ್ಕೆ ಫಲವಿಲ್ಲ ಅನ್ನೋದು ಗೌಣ ಅಂತ ಇದ್ದಾನೆ. ನಿತ್ಯ ಕರ್ಮ ಮಾಡದೆ ಹೋದ್ರೆ ಪ್ರತ್ಯಯ ಬರುತ್ತೆ ಇರೋದು ಅದು ಗೌಣ ಅಂತ ಇದ್ದಾನೆ. ಈ ಗೌಣವಾದ ಕರ್ಮ ಕರ್ಮಗಳ ವಿಜ್ಞಾನದಿಂದ ಫಲವಾಗುತ್ತೆ ಅಂತ ಎಲ್ಲೂ ಭಗವಂತ ಗೀತೆಯಲ್ಲಿ ಹೇಳಿಲ್ಲ. ಇದು ಗೌಣ. ಇದು ಕರ್ಮ ಕರ್ಮಗಳಿಗೆ ಫಲವಿಲ್ಲ ಅಂತ ತಿಳ್ಕೊಳ್ಳೋದು ಅನ್ನೋದೇನಿದೆ, ಆ ತಿಳ್ಕೊಳ್ಳೋದು ಒಂದು ಫಲ, ಅದು ಗೌಣ. ಅದಕ್ಕೊಂದು ಫಲ ಆಗುತ್ತೆ ಅಂತ ಭಗವಂತ ಎಲ್ಲೂ ಹೇಳಿಲ್ಲ. ಗೌಣ ವಿಜ್ಞಾನಕ್ಕೊಂದು ಫಲ ಆಗುತ್ತೆ ಹೇಳಿದಾನೋ? ಎಲ್ಲೂ ಹೇಳಿಲ್ಲವಾದ್ದರಿಂದ ನೀವು ಹೇಳಿದ್ ಸರಿಯಲ್ಲ ಅಂತ ಆ ಪೂರ್ವಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಮೇಲ್ಪೂರ್ವ ಯಾಕೆ ಇದು ಅರ್ಥ ಆಗಲ್ಲ? ನಮ್ಗೆ ಆಶ್ಚರ್ಯ ಆಗುತ್ತಪ್ಪ. ಮೂರ್ ಸಲ ಹೇಳ್ತಾ ಇದ್ವಿ ಒಂದೊಂದು ಸಲ ಆಕೆ ಕರ್ಸ ನಾನು. ನಾಪಿ ಶ್ರುತಃ ನಶ್ರುತ ಪರಿಕಲ್ಪನಾಯಾಂ ಕಚ್ಚಿತ್ ದೋಷ ಉಪಲಭ್ಯತೆ. ನಾವು ಹೇಳ್ದಂಗೆ ಅರ್ಥ ಮಾಡೋದು ಕರೆಕ್ಟು, ಅದನ್ನ ಬಿಡೋದು ಶ್ರುತಹಾನಿ. ನಾವೇನ್ ಹೇಳಿದ್ವಿ? ವ್ಯಾಪಾರವೇ ಕ್ರಿಯೆ. ಅದಲ್ಲೂ ಅಕರ್ಮವನ್ನು ಕಂಡ್ಕೊಂಡ್ರೆ ವ್ಯಾಪಾರ ಹಿಡಿತಾ ಇದ್ದು ಆತ್ಮನಲ್ಲಿ ಯಾವ ವ್ಯಾಪಾರ ಇಲ್ಲ ಅಂತ ಕಂಡ್ಕೊಳ್ಳೋದು. ದೇಹಾದಿಗಳಲ್ಲಿ ವ್ಯಾಪಾರ ಇಲ್ಲದೆ ಇದ್ದಾಗ ಅದು ಒಂದು ಕ್ರಿಯೆಯೇ, ಅದನ್ನು ಕರ್ಮ ಅಂತ ತಿಳ್ಕೋಬೇಕು. ವ್ಯಾಪಾರ ಇಲ್ಲದೆ ಕರ್ಮ ಅಂತ ತಿಳ್ಕೋಬೇಕು. ಇದು ಶ್ರುತ. ಈ ಶ್ರುತವಾಗಿರ್ತಕ್ಕ ಅರ್ಥವನ್ನು ಬಿಡೋದು. ನೀವು ಅರ್ಥ ಮಾಡಿದಿರಲ್ಲ, ಅದು ಅಶ್ರುತ, ಅದರ ಕಲ್ಪನೆ. ನಾವು ಹೇಳಿದ ಅರ್ಥವನ್ನು ಕೈ ಬಿಡೋದು, ನೀವು ಹೇಳಿದ ಅರ್ಥವನ್ನು ಕಲ್ಪನೆ ಮಾಡೋದು. ಈ ಎರಡರಿಂದ ಯಾವ ವಿಶೇಷವನ್ನು ನಾವು ಪಡ್ಕೊಳ್ಳೋದಿಲ್ಲ. ಏನ್ ಲಾಭ? ನಾವು ಹೇಳಿದ ಅರ್ಥವನ್ನು ಯಾಕೆ ಬಿಡ್ತಿದ್ದೀರಾ? ನೀವು ಹೇಳಿದ ಅರ್ಥವನ್ನು ಯಾಕೆ ಕಲ್ಪನೆ ಮಾಡ್ತಿದ್ದೀರಾ? ಆ ಕಲ್ಪನೆ ಯಾಕೆ ಮಾಡ್ಬೇಕು? ಅದ್ರಲ್ಲಿ ಏನ್ ವಿಶೇಷ? ಶ್ರುತಹಾನಿ ಅಶ್ರುತ. ಶ್ರುತಹಾನಿ ಅಂದ್ರೆ ಹೇಳಿದ್ದನ್ನ ಬಿಡೋದು, ಅಶ್ರುತವಾದದ್ದನ್ನು ಕಲ್ಪನೆ ಮಾಡೋದು. ಇದನ್ನ ಯಾವ ವಿಶೇಷವೂ ಇಲ್ಲ, ಯಾವ ಪ್ರಯೋಜನವೂ ಇಲ್ಲ, ಯಾವ ಲಾಭವೂ ಇಲ್ಲ. ಯಾತಕ್ಕೆ ಅರ್ಥ ಮಾಡ್ಬೇಕು ಅಂತ ಇದ್ದಾರೆ. ಸ್ವಶಬ್ದೇನಾಪಿ ಶಕ್ಯಂ ವಕ್ತುಂ ನಿತ್ಯಕರ್ಮಣ ಫಲಂ ನಾಸ್ತಿ ಅಕರಣಾಚ ತೇಷಾಂ ನರಕಪಾತಸ್ಯಾದಿತಿ. ನೀವೇ ಹೇಳುವಂತಹ ಅರ್ಥವಾಗಿದ್ರೆ ಆ ಶ್ಲೋಕಕ್ಕೆ ಡೈರೆಕ್ಟ್ ಹಾಗೆ ಹೇಳ್ಬೋದು. ನಿತ್ಯಕರ್ಮಗಳಿಗೆ ಫಲ ಇಲ್ಲ ಕಂಡ್ರೋ, ನಿತ್ಯಕರ್ಮವನ್ನು ಮಾಡದೆ ಹೋದ್ರೆ ನರಕಪಾತ ಆಗತ್ತೆ, ಫಲ ಆಗತ್ತೆ ಕಂಡ್ರು, ಹಾಗೆ ಹೇಳ್ಬೋದು. ಅದನ್ನು ಹೀಗೆ ವಕ್ರ ಹೇಳ್ಬೇಕಾ? ಕರ್ಮಣ್ಯ ಕರ್ಮ ಯಪ್ಪಶಿದ್ ಹೀಗೆ ಹೇಳ್ಬೇಕಾ? ಸ್ವಶಬ್ದನ ನೇರವಾಗಿ ನಾವು ಹೇಳ್ತಾ ಇರೋ ತತ್ವವನ್ನ ಹೀಗೆ ಹೇಳ್ಬೇಕು. ಯಾವುದನ್ನ? ಆ ಪರಮಾರ್ಥ ವಸ್ತುವಿಗೆ ಕರ್ಮವಿಲ್ಲ ಎಂಬುದನ್ನ, ಇಲ್ಲಿ ಕರ್ಮವು ನಡೀತಿದ್ರು ಆ ಕರ್ಮಕ್ಕೆ ಅವನು ಅಂಟ್ಕೊಂಡವನಲ್ಲ, ಕರ್ಮಾತೀತನಾಗಿದ್ದಾನೆ. ಈ ಕರ್ಮದಲ್ಲಿ ಅಕರ್ಮವನ್ನು ಕಾಣೋದು. ಹಾಗೆ ದೇಹಾದಿಗಳ ವ್ಯಾಪಾರ ಉಪರಮವನ್ನು ಕೂಡ
ಕರ್ಮ ಅಂತ ತಿಳಿಬೇಕು, ಅದು ಅಕರ್ಮವಲ್ಲ ಅಂತ ಅದನ್ನ ಹೀಗೆ ಹೇಳ್ಬೇಕು. ಅದನ್ನ ಹೀಗೆ ಹೇಳಿದ್ರೆ ಬೇರೆ ರೀತಿ ಹೇಳಕ್ಕಾಗಲ್ಲ. ನೀವು ಹೇಳುವ ಅರ್ಥವನ್ನ ಈ ರೀತಿ ಹೇಳೋ ಅವಶ್ಯಕತೆ ಇಲ್ಲ. ನೀವು ಹೇಳುವ ಅರ್ಥವೇ ಅಭಿಪ್ರಾಯವಾಗಿದ್ದ ಶ್ಲೋಕಕ್ಕೆ ಭಗವಂತ ಹಾಗೆ ನೀವು ಹೇಳಾಗಿದೆ ಹೇಳ್ಬೋದಾಗಿತ್ತು. ಏನು ಅಂತ, ನಿತ್ಯ ಕರ್ಮಗಳಿಗೆ ಫಲವಿಲ್ಲ, ಅಕರಣಾಚ ತೇಷಾಂ ನರಕಪಾತ, ಅದನ್ನ ಮಾಡದೆ ಹೋಗಿ ನರಕಪಾತವಾಗುತ್ತೆ ಹಾಗೆ ಹೇಳಿ ಬರೋದನ್ನ. ಅದನ್ನ ಯಾಕೆ ಆ ರೀತಿ ಹೇಳೋದು ಬಿಟ್ಟು ಇದು ಛದ್ಮನ ವಂಚನೆ ಕುಟಿಲತೆಯಿಂದ ಮುಚ್ಕೊಂಡು ಈ ರೀತಿ ಯಾಕೆ ಹೇಳ್ಬೇಕು? ತತ್ವ ವ್ಯಾಜೇನ ಪರ ವ್ಯಾಮೋಹ ರೂಪೇಣ ಕರ್ಮಣ್ಯ ಕರ್ಮ ಪಶ್ಯದಿತ್ಯಾಜನ ಕಿಂ. ಹೀಗೆ ನೇರವಾಗಿ ಹೇಳ ಬರುವಾಗ ಈ ವ್ಯಾಜಾನ ನೆಪ ಮಾಡ್ಕೊಂಡು ಇನ್ನೊಬ್ಬರು ವ್ಯಾಮೋಹ ಉಂಟಾಗುವ ರೂಪದಿಂದ ಈ ಕರ್ಮದಲ್ಲಿ ಅಗ್ನಿಹೋತ್ರಾದಿ ಕರ್ಮದಲ್ಲಿ ಅಕರ್ಮವನ್ನು ಕಾಣುತ್ತಾನೋ, ಅಗ್ನಿಹೋತ್ರಾದಿ ಬಿಟ್ರೆ ಅದನ್ನು ಕರ್ಮ ಎಂಬುದಾಗಿ ಕಾಣುತ್ತಾನೋ ಅಂತ ಯಾಕೆ ಹೇಳ್ಬೇಕಾ? ಹಂಗ್ಯಾಕೆ ಹೇಳ್ಬೇಕಾ? ಸುಮ್ಮನೆ ಅದನ್ನ ನೆಪ ಮಾಡ್ಕೊಂಡು ಇನ್ನೊಬ್ರಿಗೆ ಕನ್ಫ್ಯೂಸ್ ಮಾಡೋ ರೀತಿ ಹೇಳ್ಬೇಕಾ? ಭ್ರಾಂತಿ ಬರಾಗಿರ್ಬೇಕು. ಹೇಳೋದು ಏನ್ ಲಾಭ? ಅದನ್ನ ನಿಮ್ಮ ಅರ್ಥ ಸರಿಯಲ್ಲ. ಏವಂ ತತ್ರೇವಂ ವ್ಯಾಖ್ಯಾನೇನ ಭಗವತಾ ಉಕ್ತಂ ವಾಕ್ಯಂ ಲೋಕ ವ್ಯಾಮೋಹಾರ್ಥಮಿತಿ ವ್ಯಕ್ತಂ ಕಲ್ಪಿತಂ ಸ್ಯಾತ್. ನೀವು ಹೇಳ್ದಂಗೆ ಏನಾದ್ರು ಅದಕ್ಕೆ ಅರ್ಥ ಮಾಡಿದ್ರೆ ಏನ್ ಹೇಳ್ದಂಗೆ ಆಗತ್ತೆ ಗೊತ್ತಾ? ಭಗವನ್ ಏವಂ ವ್ಯಾಖ್ಯಾನೇನ, ಈ ರೀತಿ ವ್ಯಾಖ್ಯಾನ ಮಾಡುತ್ತಿರುವ ಭಗವಂತನಿಂದ ಸ್ಪಷ್ಟವಾಗಿ ಜನರಿಗೆ ವ್ಯಾಮೋಹ ಉಂಟಾಗಲಿ ಅಂತ ಹೇಳಿದಾಗತ್ತೆ. ಭಗವಂತ ಬೇಕು ಅಂತ ಜನರಿಗೆ ಕನ್ಫ್ಯೂಸ್ ಆಗಲಿ, ಜನರಿಗೆ ಗೊಂದಲ ಬರಲಿ, ಗೊತ್ತಾಗದೆ ಇರೋದಾಗ್ಲಿ ಅಂತ ಆ ರೀತಿ ಹೇಳ್ತಾ ಇದ್ದಾನೆ ಅಂತ ಕಲ್ಪನೆ ಮಾಡ್ದಂಗೆ ಆಗುತ್ತೆ. ಪರವಾಗಿಲ್ಲ ನಿಮ್ಗೆ? ಭಗವಂತನು ಜನರ ವ್ಯಾಮೋಹನ್ ಕಳೆ ಕೊಟ್ಟಿದಾನೋ, ವ್ಯಾಮೋಹನ್ ಉಂಟು ಮಾಡಿ ಕೊಟ್ಟಿದಾನೋ? ನೀವ್ ಹೇಳ್ದಂಗೆ ಅರ್ಥ ಮಾಡೋದು ಏನಾಗುತ್ತೆ? ಈ ರೀತಿ ಭಗವಂತ ಏನಾದ್ರು ನೀವು ಹೇಳಂಗೆ ಅರ್ಥ ಇಟ್ಕೊಂಡು ಆ ರೀತಿ ಹೇಳಿದ್ರೆ, ನಿಮ್ಮ ಅರ್ಥವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಭಗವಂತ ಈ ರೀತಿ ಹೇಳಿದಾನೆ ಅಂತ ಆದರೆ ಅವಾಗ ಲೋಕರ ವ್ಯಾಮೋಹಕ್ಕೋಸ್ಕರ, ಜನರ ವ್ಯಾಮೋಹಕ್ಕಾಗಿ ಭಗವಂತ ಈ ರೀತಿ ಹೇಳ್ತಾ ಇದ್ದಾನೆ ಅಂದ್ರೆ ಸ್ಪಷ್ಟವಾಗಿ ಕಲ್ಪನೆ ಮಾಡೋಣ. ಭಗವಂತ ದೊಡ್ಡ ಗಿಫ್ಟ್ ಕೊಟ್ಟಂಗೆ ಆಗುತ್ತೆ. ನೀವು ಒಳ್ಳೆ ಗಿಫ್ಟ್ ಕೊಟ್ಟರು. ಏನೋ ಭಗವಂತ ಜನರಿಗೆ ವ್ಯಾಮೋಹ ಉಂಟಾಗಲಿ, ಗಲಿಬಿಲಿ ಉಂಟಾಗಲಿ, ಕನ್ಫ್ಯೂಸ್ ಆಗಲಿ ಅಂತಲೇ ಬೇಕು ಅಂತ ಹೀಗೆ ಹೇಳಿದಾನೆ ಅಂತ ಆಗತ್ತೆ. ಪರವಾಗಿಲ್ವ ನಿಮ್ಗೆ ಅದು? ಅತೀತ ಛದ್ಮರೂಪೇಣ ವಾಕ್ಯನ ರಕ್ಷಣೀಯಂ ವಸ್ತು. ಈ ವಸ್ತು ಇದೆಯಲ್ಲ, ಯಾವ್ದೋ ಕರ್ಮಕ್ಕೆ ಅನುಷ್ಠಾನ ಮಾಡದೆ ಫಲವಿಲ್ಲ ಅನ್ನೋದು ಅಕರ್ಮ, ಮಾಡದೆ ಹೋದೆ ಪ್ರತಿವಾಯ ಬರುತ್ತೆ ಅಂತ ಅದು ಕರ್ಮ ಅಂತ ಹೇಳಿ ಇದನ್ನ ಯಾವ್ದೋ ರಹಸ್ಯವಾಗಿ ಇಟ್ಕೊಳ್ಬೇಕಾದಂತ ವಿಚಾರವೇ ಅಲ್ಲಪ್ಪ ಇದು. ಛದ್ಮ ರೂಪದಿಂದ ಮರೆಮಾಚುವ ರೂಪದಿಂದ, ಛದ್ಮ ಅಂದ್ರೆ ಮರೆಮಾಚುವುದು, ಛದ್ರ ಆವರಣೆ, ಮರೆಮಾಚುವ ರೂಪದಿಂದ ಈ ವಿಚಾರವನ್ನ ಏನೋ ರಕ್ಷಣೆ ಮಾಡ್ಬೇಕಾದಂಥದ್ದು ಏನು ಇಲ್ಲ. ಇವಾಗ ಕೆಲಸ ಏನಾಗುತ್ತೆ ಗೊತ್ತಾ? 4-5 ಜನ ಕೂತಾಗ ಒಬ್ಬರಿಗೆ ಗೊತ್ತಾಗಬೇಕು ಅನ್ನೋಕ್ಕೋಸ್ಕರವಾಗಿ ಬೇರೆ ರೀತಿಯಲ್ಲಿ ಹೇಳ್ಬಿಡ್ತಾರೆ. ಅದು ಅವನಿಗೆ ಗೊತ್ತಾಗುತ್ತೆ, ಬೇರೆ ಏನು ಹೇಳ್ಬಿಡಲ್ಲ. ಅದು ಬೇಕು ಅಂತ ಇನ್ನೊಬ್ರು ಗೊತ್ತಾಗಬಾರ್ದು ಅನ್ನೋಕ್ಕೋಸ್ಕರವಾಗಿ ಅದು ಛದ್ಮ ರೂಪದಿಂದ ಅವನು ಇದಾಗ ಹೇಳೋದು. ಸೀಕ್ರೆಟ್ ಅನ್ನ ಒಬ್ಬನಿಗೆ ಗೊತ್ತ ಮಾಡ್ಬೇಕು ಅಂತಂದಾಗ 4-5 ಜನ ಇರ್ಬೇಕಾದ್ರೆ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಅವ್ರಿಗೆ ಮಾತ್ರ ಗೊತ್ತಾಗುವ ಹಾಗೆ ಹೇಳೋದಿದೆಯಲ್ಲ, ಛದ್ಮ ರೂಪದಿಂದ ಹೇಳುವಂತ ಆ ವಿಚಾರ ಏನಲ್ಲಪ್ಪ ಇದು. ಅಗ್ನಿಹೋತ್ರಾದಿ ಕರ್ಮಾನುಷ್ಠಾನ ಮಾಡೋದ್ರಿಂದ ಫಲವಿಲ್ಲ, ಆದ್ರಿಂದ ಇದು ಅಕರ್ಮ. ಅಗ್ನಿಹೋತ್ರಾದಿ ಮಾಡದೆ ಹೋದ್ರೆ ಪ್ರತಿವಾಯ ಬರುತ್ತೆ, ಆದ್ರಿಂದ ಇದು ಕರ್ಮ, ಆದ್ರಿಂದ ಕರ್ಮಣ್ಯ ಕರ್ಮ ಆ ರೀತಿ ಹೇಳ್ಬೇಕು ಅದನ್ನ. ಈ ವಿಚಾರವು ಛದ್ಮ ರೂಪದಿಂದ ಮರೆಮಾಚುವ ರೂಪದ ವಾಕ್ಯದಿಂದ ರಕ್ಷಿಸಬೇಕಾದ ವಸ್ತು ಅಲ್ವೇ ಅಲ್ಲ. ನಾಪಿ ಶಬ್ದಾಂತರೇಣ ಉಚ್ಯಮಾನಂ ಸುಬೋಧಂ ಸ್ಯಾದಿತ್ಯವಂ ವಕ್ತುಂ ಯುಕ್ತಂ. ಹೀಗೆ ಹೇಳ್ಬೇಕು ಅಂತಲ್ಲ, ನೀವು ಹೇಳ ಹಾಗೆ ಬೇಕಾಷ್ಟು ಹೇಳ್ತಾನೆ. ಇದು ಒಂದು ಮೆಥಡ್ ಅಂತಂದ್ರೆ ಅಂದ್ರೆ ಹಾಗೂ ಅವಶ್ಯಕತೆ ಇಲ್ಲ ಅಂತ. ಶಬ್ದಾಂತರದಿಂದ ಇನ್ನೊಂದು ತರಹ ಹೇಳಿದ್ರೆ ಮತ್ ಇದನ್ನೇ ಹೇಳ್ತಿದ್ರೆ ಯಾರಿಗಾರು ಗೊತ್ತಾಗ್ಬಿಡುತ್ತೋ ಅಂತ ಆ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ಅಂತೂ ಕಪ್ಸ ಬರಲ್ಲ ಅಂತ ಇದ್ದಾರೆ. ಶಬ್ದಾಂತರದಿಂದ ಮತ್ತೆ ಇದೇ ವಿಚಾರವನ್ನೇ ಹೇಳಿದ್ರೆ ಸುಲಭವಾಗಿ ಗೊತ್ತಾಗುವಂತಾಗತ್ತೆ ಎಂಬುದಕ್ಕೋಸ್ಕರವಾಗಿ ಭಗವಂತ ಈ ರೀತಿ ಕರ್ಮಣ್ಯ ಕರ್ಮ ಎಪ್ಪಶೇಷ ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ತೀನಿ ಅಂತಂದ್ರೆ ಹಾಗೂ ಅರ್ಥ ಮಾಡೋದು ಸರಿಯಾಗಲ್ಲ. ಪಾಯಿಂಟ್ ಇಡ್ತಾ ಇದ್ದಾರೆ ಭಾಷಿಗಾರರು, ಒಳ್ಳೆ ಲಾ ಪಾಯಿಂಟ್ ಹಿಡಿದು ಇಡ್ತಾ ಇದ್ದಾರೆ. ರಕ್ಷೆ ಮುಚ್ಚಿಡ್ಬೇಕಾದ ವಿಷಯ ಅಲ್ವಾ ನೀವ್ ಹೇಳುವಂತ ಅರ್ಥ. ಅಷ್ಟ ಈ ಚಾಪೆ ಕೊಡಪ್ಪ ಅನ್ನೋದನ್ನ ಕುಮಾರ ಅಲ್ಲಿರೋದನ್ನ
ಹಾಗೆ ಅಲ್ಲಿ ಈ ರೀತಿ ಇಡುವುದು, ಈ ರೀತಿ ಹೇಳ್ಬೇಕು ಅದನ್ನ. ಸ್ವಲ್ಪ ಚಾಪ ಇಡುವುದರಿಂದ ಆಗುತ್ತೆ. ಅದನ್ನೇನು ಅದು ಇದಾಗ ವಕ್ರವಾಗಿ ಸೊಟ್ಟಾಗಿ ಅರ್ಥವಾಗಿ ಹೇಳೋಂತ ಅವಶ್ಯಕತೆ ಏನಿತ್ತು? ಯಾಕಂದ್ರೆ ನಿಮ್ಮ ಅರ್ಥವೇ ಆಗಿದ್ರೆ ಅದು ನಿಮ್ಮ ಅರ್ಥವನ್ನು ನೇರ ಹೇಳ್ಬೋದಾಗಿತ್ತು. ನಾವು ಹೇಳುವ ಅರ್ಥ ಇದೆಯಲ್ಲ ಕರ್ಮ, ಅದು ಗೊತ್ತಾಗಲ್ಲ ಜನರಿಗೆ. ಇದು ಅನುಭವಿಯಾದವರಿಗೆ ಗೊತ್ತಾಗೋದು. ಶಂಕರರೇ ಲೋಕಶಂಕರ ಅವ್ರಿಗೊಬ್ರಿಗೂ ಅವ್ರು ಧರ್ಮಶಾಸ್ತ್ರ ಬರೀಬೇಕು, ಸಂಭಾಷಣೆ ಬರೀತಿದ್ರು. ಶಂಕರಾಚಾರ್ಯ ಏನಾದ್ರು ಧರ್ಮಶಾಸ್ತ್ರ ಬಂದಿದ್ರೆ ಸೂಪರ ಬರೋರು. ಹೀಗೆ ನಾನು ಕೆಲ ಬರೀತಾರೆ, ಸ್ವಟ ಪ್ರಕರಣ ಇಲ್ಲ, ಇಲ್ಲ, ಎಲ್ಲ ತೋರ್ಬಿಡ್ತಾರೆ. ಏನು ಮಾಂಸ ಹಸು ತಿನ್ನು ಅಂತಾರೆ. ಇದು ಏನಮ್ಮ ಇದು? ಅಧಿಕಾರ ಇತ್ಯತ್ರ ಹಿ ಸ್ಫುಟತರಃ ಉಕ್ತೋರ್ಥಃ ನ ಪುನರ್ವಕ್ತವ್ಯೋ ಭವತಿ. ಕರ್ಮದಲ್ಲೇ ನಿಮ್ಗೆ ಅಧಿಕಾರ ಕಣ, ಕರ್ಮ ಮಾಡ್ತಿರೋ ಅನ್ನೋ ಜಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕರ್ಮ ಮಾಡ್ಬೇಕು ಅನ್ನೋದು, ಅದನ್ನ ಇನ್ನೊಂದು ಯಾವುದೋ ಛದ್ಮರ್ಗದ ಹೇಳೋ ಅವಶ್ಯಕತೆ ಇಲ್ಲಪ್ಪ. ಈ ಕರ್ಮಾನುಷ್ಠಾನ ಮಾಡ್ಬೇಕು ಅನ್ನೋಂಥ ವಿಚಾರ ಸ್ಫುಟತರವಾಗಿ ಒಂದು ಹೇಳೇ ಬಿಟ್ಟಿದ್ದಾನೆ. ಅದು ಮತ್ತೆ ಮಾಡು 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 ಅಂತ ಹೇಳಿ ಟಾಚ್ ಮಾಡಿ ಹೇಳೋಂಥ ಅವಶ್ಯಕತೆ ಇಲ್ಲ. ಒಂದು ಮಾಡಿಬಿಟ್ಟೆ ಬಿಟ್ಟ ಅದು ಹಣೆ ಬರ. ಸರ್ವತ್ರ ಪ್ರಶಸ್ತಂ ಬೋದ್ಧವ್ಯಂಚ ಕರ್ತವ್ಯಮೇವ. ಅಷ್ಟೇ ಅಲ್ಲ, ಲೋಕ ಎಲ್ಲ ಯಾವ್ದು ಪ್ರಶಸ್ತವೋ, ಯಾವ್ದು ತಿಳ್ಕೊಬೇಕೋ ಅದು ಮಾಡ್ಲೇಬೇಕು. ಅದನ್ನೇನು ಹೇಳ್ಬೇಕೋ, ಯಾವ್ದು ಪ್ರಶಸ್ತವಾಗಿ ತಿಳ್ಕೊಬೇಕು ಅದು ಮಾಡಿ ಮಾಡ್ತಾರೆ. ಎಲ್ಲಿ ತಿಳ್ಕೊಳ್ಳೋದಿಲ್ಲೇ ಫಲವಾಗುತ್ತೆ ಅಂತ ಇದೆಯೋ ಅದನ್ನ ಹೇಳ್ಬೇಕು. ಇಲ್ಲಿ ಪ್ರಶಸ್ತವಾಗಿದೆ, ಅದು ತಿಳ್ಕೊಳ್ಬೇಕಾಗಿದ್ದಾಗಿದೆ ಅಂತ ಅದು ಮಾಡ್ಬೇಕಾ. ಪ್ರಶಸ್ತಂ ಕರ್ತವ್ಯಂ ಬೋಧ್ಯಂ ಹಾಗೆ ಮಾಡಿದ್ದಾರೆ. ಪ್ರಶಸ್ತವೂ ಬೋಧ್ಯವ್ಯವೂ ಆದ ಕರ್ತವ್ಯವೇ ಆಗಿರುತ್ತೆ ಮಾಡಿದಾರ. ಹೌದು. ಯಾವುದನ್ನೇ ಮಾಡ್ಬೇಕು. ಸರ್ವಸ್ತಿ ಯತ್ ಕರ್ತವ್ಯಂ ತದೇವ ಪ್ರಶಸ್ತಂ ತದೇವ ಬೋಧ್ಯಂ ಮಾಡ್ಬಿಟ್ಟಿದ್ದಾರೆ. ಕರ್ತವ್ಯಮೇವ ಗೊತ್ತಿಲ್ಲ, ಭಾಷೆಗಾರ ಕರ್ತವ್ಯಮೇವ ಅಂದಿದ್ದಾರೆ. ಯಾವುದನ್ನ ಮಾಡ್ಬೇಕು ಅಂತ ಅನುವಾದ ಮಾಡ್ತಿದ್ದಾರೆ. ಸರ್ವತ್ರ ಯತ್ ಕರ್ತವ್ಯಂ ತತ್ ಪ್ರಶಸ್ತಂ ತದ್ ಬೋಧ್ಯಂ. ಪ್ರಶಂಸನೀಯವಾದ ಇದು ತಾತ್ಪರ್ಯ ಆಯ್ತು ಸ್ವಾಮಿ ಅರ್ಥ ಬರೆಯೋದು. ಇಲ್ಲಪ್ಪ, ಇದೆಷ್ಟೇ ಇಂದಿರಾಕಿ ಇಲ್ಲಪ್ಪ. ನಿಷ್ಪ್ರಯೋಜನ ಬೋದ್ಧವ್ಯಂ ಇತ್ಯುಚ್ಯತೆ. ಏನು ಪ್ರಯೋಜನ ಇಲ್ಲದಂತ ತಿಳ್ಕೋಬೇಕು. ಎಲ್ಲರೂ ಹೇಳ ಮಲ್ಗಾಡು ಹೋಗೋ, ಮಲ್ಗಾಡಲ್ಲಿ ಒಂದ್ ಬಿಟ್ಟಿ ಮಲ್ ತುಂಬ್ಕೊಂಡ್ಬಿಟ್ಟು ಅದು ಎಷ್ಟು ಕಣ ಇದೆ ನೆನ್ಸ್ಕೊಂಬ ಅಂತ ಯಾರು ಹೇಳಲ್ಲ. ಒಂದ್ ಬಿಟ್ಟಿಗೆ ಮಲ್ ತುಂಬ್ಕೊಂಡು ಅದು ಎಷ್ಟು ಕಾಳಿದೆ ನೆನ್ಸ್ಕೊಂಬಂತ ಹೇಳ್ತಾರ. ಅದ ಇದಕ್ ಹೋಗೋ ಉಂಬೆ ಬೆಲೆಗೆ ಅಲ್ಲೊಂದು ಮರ ಇದೆ, ಮರದ ಎಷ್ಟು ಎಲೆ ನೋಡ್ಕೊಂಬಂತ ಹೇಳ್ತಾರ. ಅಮ್ಮ ಅರಿಬೇಕು ಅಂತ, ತಿಳ್ಕೋಬೇಕು ಅಂತ. ಪ್ರಶಸ್ತವಾದದ್ದೇ ತಿಳ್ಕೋಬೇಕು, ಪ್ರಶಸ್ತವಾದದ್ದನ್ನೇ ಮಾಡ್ಕೋಬೇಕು. ಮಾಡ್ಬೇಕಾದದ್ದನ್ನೇ ಹೊಗಳತ್ತೆ. ಎಲ್ಲಾ ಕಡೆ ಯಾವ್ದನ್ನ ಮಾಡ್ಬೇಕೋ. ಯೇಷವೀ ದೇವರಥೋ ದರುಷಪೂರ್ಣವಾದ ದರುಷಪೂರ್ಣವಾದ ಏನು ಕೊಡ್ತೀಯಾ? ದೇವರಥ ಇದು. ಏತೇ ಹಿ ದೇವಾನಾಂ ಭಾಗಧೇ ಭಾಗಧಾ ಭಾಗಧೇ ಅಸಾಮ. ದೇವಾನಾಂ ಭಾಗ, ದೇವತೆಗಳಿಗೆ ಹಂಚ್ಕೊಂಡು ಇಲ್ಲ. ಇತ್ಯಾದಿ ಭಾಗದಲ್ಲಿ ಬರೀ ಸೂರ್ಯಾಜ್ಞೆ, ದೇವತೆಗಳ ಬರೋದು ಇಲ್ಲಿ. ಈ ದೇವಾನಾಂ ಭಾಗಧೇ ಭಾಗಧಾ ಬಹಳ ದಶಗುಣ ತುಂಬಾ ಕೊಂಡಾಡುತ್ತೆ. ಈ ದೇವಯಾನ ಪಂಥಾಹ ಯಜ್ಞ ದೇವಯಾನ ಮಾರ್ಗವಂತೆ. ಏನು ಈ ದೇವಾನಾಗಮ ಹರಿ ಪ್ರಶಸ್ತ ಅಂದ್ರೆ ಉತ್ತಮ ಅಂತದ, ಪ್ರಶಂಸಿತ ಅಂದ್ರೆ ಹೊಗಳೋದು. ಪ್ರಶಸ್ತ ಅಂದ್ರೆ ಹೊಗಳೋದಾಗಲ್ಲ. ವ್ಯತ್ಯಾಸ ಆಗಿದೆ ಕನ್ನಡ. ಸರ್ವತ್ರ ಈ ಪ್ರಶಂಸಿತಂ ಬೋದ್ಧವ್ಯಂ ಕರ್ತವ್ಯಮೇವ ಅಂತ. ಯಾರು ಇನ್ನೂ ಪುಸ್ತಕ ಇಟ್ಕೊಂಡೇ ಇಲ್ಲ. ನಿರ್ಣಯ ಸಾಗರ, ಸಮತಾ ಪ್ರಸ್ಸು, ಆನಂದಾಶ್ರಮ ನಿಷ್ಪ್ರಯೋಜನ ಬೋದ್ಧವ್ಯಂ ಇತ್ಯುಚ್ಯತೆ. ನಿಷ್ಪ್ರಯೋಜವಾದ ತಿಳ್ಕೋಬೇಕು ಎಲ್ಲೂ ಹೇಳೋದಿಲ್ಲ. ಬೋದ್ಧವ್ಯಂ ತಿಳ್ಕೋಬೇಕು ಅಂತ ಯೂಸ್ಲೆಸ್ ತಿಳ್ಕೋಬೇಕು ಅಂತ ಯಾರು ಹೇಳ್ತಾರಪ್ಪ?
ಎಲ್ಲೂ ಹೇಳಲ್ಲ. ನಚ ಮಿಥ್ಯಾಜ್ಞಾನ ಬೋಧವ್ಯಂ ಭವತಿ. ಕರ್ಮವನ್ನ ಅಕರ್ಮ ಅಂತ ತಿಳ್ಕೊಂಡ್ರೆ ಮಿಥ್ಯಾಜ್ಞಾನ ಆಗತ್ತಲ್ಲ, ಅದನ್ನು ತಿಳ್ಕೋಬೇಕು ಅಂತ ಎಲ್ಲೂ ಯಾರು ಹೇಳಲ್ಲ. ಮಿಥ್ಯಾಜ್ಞಾನ ತಿಳ್ಕೊಬೇಕಂಡ್ರೋ, ತತ್ವಕ್ಕೆ ಮಾಡ್ಕೋಬೇಕಂಡ್ರೋ ಅಂತ ಯಾರು ಹೇಳಲ್ಲ. ಯಾಕಂದ್ರೆ ಅದೇ ಮಿಥ್ಯಾಜ್ಞಾನ, ಅದೇ ಅನರ್ಥ. ತತ್ಪೃತ್ಯ ಸ್ಥಾಪಿತ ವಸ್ತು ಆಭಾಸಂ. ಆ ಮಿಥ್ಯಾಜ್ಞಾನ ಮುಂದೊಡ್ಡಿದ್ದಾಗ ವಸ್ತು ಅಂತ ತೋರೋದನ್ನು ತಿಳ್ಕೊಬೇಕು ಅಂತ ಎಲ್ಲೂ ಹೇಳಲ್ಲ. ಹಾವನ್ನು ತಿಳ್ಕೊಳ್ಳಿ, ಹಗ್ಗದ ತೋರ್ತಾರೆ ಹಾವನ್ನು ತಿಳ್ಕೊಬೇಕು, ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿ ತಿಳ್ಕೊಬೇಕು ಯಾರಾದ್ರು ಹೇಳ್ತಾರ? ಅವೆಲ್ಲ ಯಾರು ಹೇಳಲ್ಲ. ಅದು ಎಲ್ಲೂ ಹಗ್ಗ ತಿಳ್ಕೊ ಹೆದರಿಕೆ ಹೋಗುತ್ತೆ, ಕಪ್ಪೆ ಚಿಪ್ಪ ತಿಳ್ಕೊ ಆಸೆ ಹೋಗುತ್ತೆ ಅಂದ್ರೆ ಅದು ಏನ್ ಆಸೆ ಪಟ್ಟು ಒದ್ದಾಡ್ತಿದ್ಯಾ, ಅದು ಕಪ್ಪೆ ಚಿಪ್ಪು ಕೊಡೋ ಬೆಳ್ಳಿ ಎಲ್ಲ ಅಂದ್ರೆ ಸರಿಯಾ ನೆಮ್ಮದಿ ಆಗುತ್ತೆ ಅಲ್ವಾ? ಅನುಭವ ಅನುಭವ ನಾವು ದಿಕ್ಕಲ್ಲಿ ಏನ್ ತೋರುತ್ತೋ ಅದನ್ನ ನೋಡ್ಬಿಡ್ತೀವಿ. ಸತ್ಯ ಏನು ನೋಡಕ್ ಹೋಗಿಲ್ಲ. ತಸ್ಮಾತ್ ಯಥಾಶ್ರುತ ಏವ ಅರ್ಥಃ ಬಿಟ್ಟ ನಾಪಿ ನಿತ್ಯಾನಾಂ ಅಕರಣಾತ್ ಅಭಾವ ಪ್ರತ್ಯಯ ಭಾವೋತ್ಪತ್ತಿ ಆಯ್ತದ. ಅಷ್ಟೇ ಅಲ್ಲ, ನಿತ್ಯ ಕರ್ಮವನ್ನು ಮಾಡದೇ ಇರೋದು ಅದು ಅಭಾವ, ಸಂಜಾವನೆ ಮಾಡದೇ ಇದ್ರೆ ಅದು ಅಭಾವ, ದೇವ ಪೂಜೆ ಮಾಡದೇ ಹೋದ್ರೆ ಅಭಾವ, ಬ್ರಹ್ಮಯಜ್ಞ ಮಾಡದೆ ಹೋದ್ರೆ, ವೇದಾಧ್ಯಯನ ಮಾಡದೆ ಹೋದ್ರೆ ಅದರಿಂದ ಒಂದು ಫಲ ಆಗುತ್ತೆ, ಅನಿಷ್ಟ ಫಲ ಆಗುತ್ತೆ, ಕೆಟ್ಟ ಫಲ ಆಗುತ್ತೆ. ಆಗತ್ತೆ ಇದೆಯಾ? ನಿಂದಾವಾಕ್ಯ ಅದಕ್ಕಲ್ಲ, ಇನ್ಯಾವುದೋ ಕರ್ಮ ನಿಮಿತ್ತ ಕ್ರಿಮಿ ಆಗ್ತೀರಾ ಅಂತ ಸ ಬಿಟ್ಟದಿಂದ ಕ್ರಿಮಿ ಆಗಲ್ಲ. ನಿತ್ಯ ಕರ್ಮವನ್ನು ಬಿಟ್ರೆ ಕ್ರಿಮಿ ಆಗೋದಕ್ಕೆ ಯಾವುದೋ ಒಂದು ಕರ್ಮ ಇರುತ್ತಲ್ಲ, ಅದರಿಂದ ಕ್ರಿಮಿ ಆಗ್ಬಿಡ್ತೀಯ ನೀನು ಅಂತ ಹೇಳ್ತಾ ಇರೋದು. ಬಿಟ್ಟದಿಂದ ಕ್ರಿಮಿ ಆಗೋದಂದ್ರೆ ತುಂಬಾ ಕರ್ಮ ಬಿಟ್ಟಿದ್ಯಾ. ಆಮೇಲೆ ಎರಡು ರೀತಿಲೂ ಅನರ್ಥವೇ ಆಗುತ್ತೆ. ಮಾಡಿದ್ರು ಅನರ್ಥ, ಮಾಡದೆ ಹೋದ್ರು ಅನರ್ಥ. ಮಾಡೋದನ್ನ ಆಯಾಸ ಅನರ್ಥ, ಮಾಡೋದ್ರೆ ಕ್ರಿಮಿ ಆಗ್ತಾನೆ ಅನರ್ಥ. ಏನಿದ? ಯಾವತ್ತೂ ಅಷ್ಟೇ, ಒಂದಕ್ಕೆ ಅನರ್ಥ, ಒಂದಕ್ಕೆ ಅರ್ಥ. ಅನರ್ಥ ಇಲ್ಲ, ಇದು ಪುರುಷಾರ್ಥ ಅಂದ್ರೆ ಪುರುಷಾರ್ಥ ಇಲ್ಲ ಅಂತ ಹೇಳೋ. ಮಾಡಿದ್ರೆ ಪುರುಷಾರ್ಥ, ಮಾಡಿದ್ರೆ ಪುರುಷಾರ್ಥ ಇಲ್ಲ ಅಷ್ಟೇ. ಮಾಡದೇ ಇರೋದು ಅನರ್ಥ, ಮಾಡಿದ್ರೆ ಪುರುಷಾರ್ಥ ಅನ್ಬಲ್ಲ. ನಿತ್ಯ ಕರ್ಮವನ್ನು ಮಾಡದೇ ಇರೋದು ಅಭಾವ, ಅದೇನು ಪ್ರತ್ಯವಾಯ ಉತ್ಪತ್ತಿ ಆಗಲ್ಲ. ಯಾಕಂದ್ರೆ ಶ್ರುತಿ ಭಗವಂತ ನಾ ಅಸತೋ ವಿದ್ಯತೆ ಭಾವ ಆಯ್ತು ವಚನ, ಇದಕ್ಕೆ ಆ ಅರ್ಥ ಅನ್ಸೋದೇ ಇಲ್ಲಪ್ಪ. ಇಲ್ಲಿ ಏನ್ ಅನ್ಸುತ್ತೆ, ಅಸತ್ತಿಗೆ ಯಾವ ಇಲ್ಲದ್ದೋ ಅದಕ್ಕೆ ಇರುವಿಕೆ ಉಂಟಾಗೋದಿಲ್ಲ ಅಂತ ಕಾಮನ ಹೇಳ್ತಾ ಇರೋದು. ಇದಕ್ಕೂ ಅರ್ಥ ಮಾಡ್ಕೋಬಹುದು ಅಂತ. ಇಲ್ಲಿ ಗಡಿಗೆ ಇಲ್ಲದನ್ನ ಹುಟ್ಟಲ್ಲ, ಯಾವುದೇ ಹುಟ್ಟಬೇಕು, ಯಾವುದೇ ಹುಟ್ಟಬೇಕಾದ್ರೂ ಇರೋದನ್ನ ಹುಟ್ಟಬೇಕೆ ಹೊರತು ಇಲ್ಲದನ್ನ ಹುಟ್ಟಲ್ಲ ಅನ್ನೋದು ಕಾಮನ್ ರೂಲು. ಅದನ್ನು ಕರ್ಮಕ್ಕೂ ಅಪ್ಲೈ ಮಾಡ್ತಿದ್ದಾರೆ, ವಸ್ತುವಿಗೂ ಅಪ್ಲೈ ಮಾಡ್ತಿದ್ದಾರೆ. ಕಥಮಸಿತ ಸಜ್ಜಾಯೇತ ಇತಿ ಅಸತಃ ಸಜ್ಜನ್ಮ ಪ್ರತಿಷೇಧ. ಅದ ಹೆಂಗ ಸದ್ಗಾಯ್ತು, ಇಲ್ಲದ್ರಿಂದ ಹೆಂಗಯ್ಯ ಅದು ಹುಟ್ಟತ್ತ ಅಂತ ಹೇಳಿ, ಇಲ್ಲದ್ರಿಂದ ಅಸತ್ತಿನಿಂದ ಏನೂ ಹುಟ್ಟಲ್ಲ ಎಂಬುದಾಗಿ ತಂದೆ ಅಲಗಳು ಬಿಟ್ಟಿದ್ದಾರೆ. ಶ್ರುತಿ ಅಲಗಳಿದೆ. ಇಲ್ಲದ್ರಿಂದ ಏನೂ ಹುಟ್ಟಲ್ಲ, ಹುಟ್ಟಕ್ ಸಾಧ್ಯ ಇಲ್ಲ. ಇಲ್ಲದ್ದು ಅಂದೇನು ಅಭಾವ, ಅದರಿಂದ ಅದಕ್ಕೆ ಇದ್ದ ಬರುತ್ತಾ, ಅದನ್ನು ದ್ವಿತೀಯ ಬರುತ್ತಾ, ಸದ್ಯ ಬರುತ್ತಾ, ಪಂಚಮಿ ಬರುತ್ತೆ. ಯಾವ್ದು ಇಲ್ಲದಕ್ಕೆ, ಇಲ್ಲದಕ್ಕೆ ವಿಭಕ್ತಿ ಬರಲ್ಲಪ್ಪ, ಇಲ್ಲದಕ್ಕೆ ವಿಭಕ್ತಿ ಬರಲ್ಲ, ಇಲ್ಲದಕ್ಕೆ ಪ್ರತ್ಯಯ ಬರಲ್ಲ, ಇಲ್ಲದಕ್ಕೆ ಯಾವುದು ಬರಲ್ಲ. ಇಲ್ಲದ್ದು ಏನೋ ಶಶವಿಷಾಣ ಕಲ್ಪ, ತುಚ್ಛ, ನೈಸ್ವಾಭಾಗ್ಯ. ಅದಕ್ಕೇನು ಲಿಂಗ ವಿಭಕ್ತಿ ವಚನ ಯಾವ್ದು ಬರಲ್ಲ. ಅದನ್ನ ಲಿಂಗ ವಿಭಕ್ತಿ ವಚನ ಯಾವ್ದು ಬರುತ್ತೆ? ಇಲ್ಲ ಅರೆ ಬಾಳ ಅಸತಃ ಸುದುತ್ಪತ್ತಿ ಭ್ರೋತ ಅಸದೇವ ಸತ್ ಭವೇತ್, ಸತ್ಯ ಅಸತ್ ಭವೇತ್. ಅಸತ್ಯದಿಂದ ಸತ್ತುಟ್ಟತ್ತೆ ಅಂತ ಆದ್ರೆ ಅಸತ್ಯ ಸತ್ತಾಗ್ಬಿಡುತ್ತೆ ಅಂತ ಆಗುತ್ತೆ. ಇದೆಲ್ಲ ಅಸದನ್ವಿತವಾಗಿ ತೋರ್ಬೇಕಾಯ್ತು. ಇಲ್ಲದ ಗೋಡೆ, ಇಲ್ಲದ ಫ್ಯಾನು, ಇಲ್ಲದ ಪುಸ್ತಕ ತೋರ್ಬೇಕು. ಇಲ್ಲದ್ರಿಂದ ಬಂದಿದ್ಮೇಲೆ ಇಲ್ಲದ ಕಾರಣ ಅಂದ್ರೆ ಕಾರಣಗುಣ ಕಾರ್ಯದಲ್ಲೆಲ್ಲ ಇರ್ಬೇಕಲ್ಲ. ಸಜ್ಜನ ಸತ್ಯ ಇರೋದು ಇಲ್ಲ ಆಗ್ಬಿಡುತ್ತೆ. ಅವಾಗ ಇದ್ದದ್ದು ಹೋದ್ರೆ ಇಲ್ಲ ಅಂತ ಆಗ್ಬಿಡುತ್ತೆ. ಇಲ್ಲದ ಹೇಗೆ ಶಶವಿಷಾಣ ಕಲ್ಪ, ಬಂಜಮಕದಲ್ಲಿ ಹಂಗ ಆಗ್ಬಿಡುತ್ತೆ. ಇಲ್ಲದ್ದು ಇರೋದು ಇಲ್ಲದ್ದಾಗೋದು, ಇಲ್ಲದ್ದು ಇದೆ ಅಂತ ಆಗೋದು, ಸರ್ವ ಪ್ರಮಾಣದ ವ್ಯಾಕೋಪ. ಅದು ತಚ್ಚ ಅಯುಕ್ತಂ, ಸರ್ವ ಪ್ರಮಾಣ ವಿರೋಧ. ಅದು ಹೊಂದಲ್ಲ, ಎಲ್ಲಾ ಪ್ರಮಾಣಕ್ಕೂ ವಿರೋಧವಾದ್ರಿಂದ ಇದಾಗೋದಿಲ್ಲ. ನಚ ನಿಷ್ಫಲಂ ವಿದಗ್ಧ ಕರ್ಮ ಶಾಸ್ತ್ರಂ, ನಿಷ್ಫಲಂ ಕರ್ಮ ಶಾಸ್ತ್ರ ನ ವಿದಗ್ಧ ತನ್ಮಯ. ನಿಷ್ಫಲವಾದ ಕರ್ಮವನ್ನು ಶಾಸ್ತ್ರ ವಿಧಾನ ಮಾಡಲ್ಲ.
ಚೆನ್ನಾಗಿ ಡೊಗ್ಗು, ಅದಕ್ಕೇನು ಫಲ ಇಲ್ಲ ಅಂದ್ರೆ ಯಾರು ಮಾಡ್ತಾರೆ? ಹೊಳೆ ನೀರೆಲ್ಲ ತಗೊಂಡೋಗಿ ಬಾವಿ, ಅದು ಬಾವಿ ನೀರು ಸೇದ್ಕೊಂಡು ಹೊಳೆ ಹಾಕು, ಯಾರು ಮಾಡ್ತಾರ? ಬಾವಿ ನೀರು ಸೇದೋದು ತಗೊಂಡೋಗಿ ಹೊಳೆ ಹಾಕೋದಿಲ್ಲ, ಹೊಳೆ ನೀರು ತಗೊಂಡ್ಬಂದು ಬಾವಿಗೆ ಹಾಕು, ಯಾರು ಮಾಡ್ತಾರ? ನಿಷ್ಫಲ ಕಂಬ, ಬೆಟ್ಟ ಓಡೋಗ್ ಹತ್ತು, ತುದಿಯರು ರೊಯ್ಮಿ ಇಳ್ಕಂಬ, ಮತ್ತೆ ರೊಯ್ಮಿ ಓಡೋಗ್ ಹತ್ತು, ಈ ಮರ, ತೆಂಗಿನ ಮರ, ದೊಡ್ಡ ಮರ, ಮೇಲಕ್ಕೆ ಹತ್ತು, ಇಳಿ, ಇನ್ನೊಂದ್ಸಲ ಹತ್ತು, ಯಾರು ಮಾಡ್ತಾರ? ಹುಚ್ಚ ಅಂತಾರೆ. ನಿಷ್ಫಲಂ ಕರ್ಮಶಾಸ್ತ್ರ ನ ವಿದಧ್ಯಾತ್, ನಿಷ್ಫಲವಾದ ಕರ್ಮವನ್ನು ಶಾಸ್ತ್ರ ಎಂದಿಗೂ ವಿಧಾನ ಮಾಡೋದಿಲ್ಲ. ಇದು ಅಮೆಂಡ್ಮೆಂಟ್ ಇದಿರೋ ಸ್ಟೇಟ್ಮೆಂಟ್, ಇದು ಇದಕ್ಕೆ ಇದಿಲ್ಲ, ಪರಿವರ್ತನೆ ಇಲ್ಲ. ದುಃಖ ಸ್ವರೂಪತ್ವ, ಕರ್ಮ ಮಾಡೋದು ಕಷ್ಟ, ದುಃಖ. ಅಜ್ಞಾತ ಮಾಡೋದು ಗಾಬರಿ ಅಂತ ಗೊತ್ತಾ, ಹುಡುಗಾಟ ಅಲ್ಲ. ಎದ್ದು ಕೂತು ಮಾಡಿ, ಅದು ಏಪ್ರಿಲ್ ಮೇ ಜೂನ್ ಅಂತೂ ಶೆಕೆನ ಶೆಕೆ, ಅದು ಅಗ್ನೋತ್ಸವ ಹೋಗಕ್ಕಾಗಲ್ಲ, ಬೆವರು ಇಳಿತಾ ಇರುತ್ತೆ. ಅಂತ ಕರ್ಮ ಮಾಡು ಏನು ಇಲ್ಲ ಅಂದ್ರೆ ಯಾರು ಮಾಡ್ತಾರೆ? ದುಃಖ ಸ್ಥಿತಿ ಬುದ್ಧಿಪೂರ್ವಕತೆಯ ಕಾರ್ಯತ್ವ ಬರುತ್ತೆ. ದುಃಖ ಗೊತ್ತಿದ್ಮೇಲೆ ತಿಳಿದು ಯಾರಾದ್ರೂ ಮಾಡಕ್ ಹೋಗಲ್ಲಪ್ಪ. ಏನು ಫಲ ಇಲ್ಲ ಅಂದ್ರೆ ಚಾಕ್ರಿ, ಏನು ಫಲ ಇಲ್ಲ ಅಂದ್ರೆ ಯಾಕೆ ಮಾಡ್ತಾರೆ? ಯಾರು ಮಾಡಕ್ ಹೋಗಲ್ಲ. ಬುದ್ಧಿಪೂರ್ವಕವಾಗಿದೇನೋ ತಿಳಿದು ಗೊತ್ತಿದ್ದು ಕಷ್ಟವನ್ನ ದುಃಖವನ್ನ ಯಾರು ಮಾಡೋದು ಇಲ್ಲ. ತದಕರಣ ನರಕಪಾತ ಅಭ್ಯುಪಗವಾಸ, ಅದು ಮಾಡ್ತಾ ಇದ್ದು ನರಕಪಾತ ಆಗುತ್ತೆ ಅಂತ ಒಪ್ಕೊಂಡಿದೀಯಾ. ಅವಾಗ ಏನಾಯ್ತು? ಉಭಯಸಾಪಿ ಕರಣೆ ಅಕರಣ ಶಾಸ್ತ್ರ ನಿಷ್ಫಲಂ ಕಲ್ಪಿತ ಸ್ಯಾತ್. ಅದು ಅನರ್ಥಕ್ಕೆ ಅಂತಾಗಿ ಎರಡು ರೀತಿ ಮಾಡಿದ್ರೆ ದುಃಖ, ಮಾಡಿದ್ರೆ ಹಬ್ಬ ಹರಿಸ್ತಾರೆ ದುಃಖ, ಮಾಡದೆ ಹೋದ್ರೆ ನರಕ, ಫಲ ಇಲ್ಲ ದುಃಖ, ಮಾಡದೆ ಹೋದ್ರೆ ನರಕ. ಎಷ್ಟು ತೊಂದರೆ ಇದೆ ಅವ್ರಿಗೆ. ನೀ ಕುಡಿ ನಂಗೆ ಆಗ ಕುಡಿ ಹೊಡಿತೀನಿ ಅಂತಿದ್ದ, ಕುಡಿದ್ರು ವಾಂತಿ ಬರುತ್ತೆ, ಕುಡ್ದು ಹೊಡಿತಾನೆ. ಇದು ಹೆಚ್ಚಲ್ಲ, ಎರಡು ರೀತಿಯ ದುಃಖ. ಇದು ಬಹಳ ಇದು. ಈ ಡಬಲ್ ಬೇರೆ, ಬಿದ್ದಿದ್ದ ಬೆಳೆಸ್ಕೊಳ್ಬೇರೆ. ಅದು ಅಯ್ಯೋ ಬಿದ್ದಿರೋ ಪೆದ್ದ ಬೆಳೆಸ್ಕೊಟ್ರೆ ಬಿದ್ದು ಒದ್ದಾಡ್ತಾ ಇದಾರೆ, ಅಯ್ಯೋ ಬಿದ್ದಿ. ಅದ್ ಮಾಡೋ ಬಿಟ್ಟು ಯಾಕೆ ಬಿದ್ದೆ ಬೈತಾ ಕೂತ್ಕೊಂಡ್ರೆ, ಅಯ್ಯೋ ಅದು ಗಂಡ ಸೋಪಡಿ ಪಿಟಕ ಸಂಬರ್ತ ಹಂಗ. ಅದು ನಮ್ಮ ಸಂಸಾರದ ಗಂಡ ಸೋಪಡಿ ಪಿಟಕ ಸಂಬರ್ತ ಹಂಗ. ಗಂಡ ಅನ್ನೋದು ಪೆಟ್ಟು, ಗಾಯದ ಮೇಲೆ ಒಂದು ಹುಣ್ಣು ಹೊತ್ಕೊಂಡ್ಬಿಟ್ರೆ ಮುಂಚೆನೆ ಗಾಯ, ಅದ್ಮೇಲೆ ಹುಣ್ಣು ಬೇರೆ ಹೊತ್ಕೊಂಡ್ಬಿಟ್ರೆ ಹೆಂಗೋ ಹಂಗೆ ಮುಂಚೆ ಗಂಡ ಸತ್ತ ದುಃಖ ಮಂಡ್ಕುತ್ತೆ ಚೌರ ಬೇರೆ ಬೇರೆ ಕಷ್ಟ. ಸ್ವಾಭ್ಯುಗಮ ವಿರೋಧಶ್ಚ ಸ್ವಾಭಿಗಮ ನಿತ್ಯಂ ನಿಷ್ಫಲಂ ಕರ್ಮ ನಿತ್ಯಭಿಗಮ್ಯ ಮೋಕ್ಷ ಫಲಾಯ ಇದು ಬೃಹತಃ. ಅಷ್ಟೇ ಅಲ್ಲ, ನೀವು ಒಪ್ಕೊಳ್ಳೋದಕ್ಕೆ ನೀವು ವಿರುದ್ಧ ಹೇಳ್ತಾ ಇದ್ದೀರಾ. ಏನೋ ನಿತ್ಯವಾದ ಕರ್ಮ, ನಿತ್ಯ ಕರ್ಮಕ್ಕೆ ಫಲ ಇಲ್ಲ, ಅದು ನಿಷ್ಫಲ ಕರ್ಮ, ಅದು ಮೋಕ್ಷ ಫಲ ಆಗತ್ತೆ. ಫಲ ಇಲ್ಲ ಅಂದ್ಮೇಲೆ ಮೋಕ್ಷ ಫಲ ಯಾಕೆ ಕಲ್ಪಿಸ್ತೀಯ? ನಿತ್ಯ ಕರ್ಮ ಅನುಷ್ಠಾನ ಮಾಡ್ಬೇಕಂತೆ, ಮಾಡದೇ ದೋಷ ಬರುತ್ತಂತೆ, ಆದ್ರೆ ಅದಕ್ಕೆ ನಿಷ್ಫಲವಂತೆ, ಅದಕ್ಕೇನು ಫಲ ಇಲ್ವಂತೆ ಅಂತ ಒಬ್ಬರು. ಅದೇ ಅದು ಮಾಡಿದ್ರೆ ಮೋಕ್ಷ ಫಲ ಆಗತ್ತೆ. ಮೋಕ್ಷ ಫಲ ಆಗುತ್ತೆ ಅಂತ ಕಲ್ಪಿಸಿದ್ಮೇಲೆ ನಿಷ್ಫಲ ಅಂತ ಯಾಕೆ ಹೇಳಿದೆ? ನಿಷ್ಫಲ ಶಬ್ದಕ್ಕೆ ಅರ್ಥ ಏನವಾಗ? ಎಷ್ಟು ನೀನು ಮೀನಿಂಗ್ಲೆಸ್ ಮಾತಾಡ್ತಿದ್ಯಾ ಅಂತ ತೋರಿಸ್ತಾ ಇದ್ದಾರೆ. ಅರ್ಥವಿದೆ ಮಾತಾಡ್ತಾ ಇದೀಯಾ, ನಿಂಗೆ ಗೊತ್ತಾಗ್ತಿಲ್ಲ ಅಂತ ಗೊತ್ತಾಯ್ತು. ಸಾಕು, 11:30 ಆಯ್ತು.